wants to assure you this morning His presence with you. I would also like to say that there was a tangible presence of the Lord. He said, "My goodness will pursue them, their children." And yet the pain was not subsided on the pain scale again. Life touch, being transformed, that's not easy. I'm foolish, you got freedom, now I won't go back anymore. ಕಳೆದ ವಾರಗಳ ಹಿಂದೆ ಒಂದು ಚಿಕ್ಕ ಸರಣಿಯನ್ನು ನಾನು ಪ್ರಾರಂಭಿಸಿದ್ದೆ. ಅದು ವಾತಾವರಣನ ಕುರಿತು. ಈ ಭೂಲೋಕದ ಮೇಲೆ ಯಾವ ರೀತಿಯಾಗಿ ಬೇರೆ ಬೇರೆ ಲೇಯರ್ಸ್ ಆಫ್ ವಾತಾವರಣ ಇರುತ್ತದೋ ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಜೀವನದಲ್ಲೂ ಕೂಡ ನಾವು ಆತ್ಮೀಯ ವಾತಾವರಣನ ಕಟ್ಟಿಕೊಳ್ಳುವಂಥ ಜನರಾಗಿರ್ಬೇಕೆಂಬುದಾಗಿ. ನಾವು ಈ ಭೂಲೋಕದ ಮೇಲೆ ಜೀವಿಸ್ಬೇಕಂದ್ರೆ ನಮಗೆ ವಾತಾವರಣ ಎಷ್ಟು ಇಂಪಾರ್ಟೆಂಟೋ, ನಾವು ಆತ್ಮೀಯ ಜೀವನದಲ್ಲಿ ಬೆಳಿಬೇಕು, ದೇವರ ಸನಿಹವಾಗಿ ನಡೆಯಬೇಕೆಂಬುದಾಗಿರೋದಾದರೆ ಆತ್ಮೀಯ ವಾತಾವರಣ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ಆಲ್ರೆಡಿ ವಾತಾವರಣ ತುಂಬ ಬದಲಾಗ್ತಾ ಇದೆ. ಬೆಳಗ್ಗೆ ಎದ್ದೊಳಗೆ ಕಷ್ಟ ಆಗ್ತಾ ಇದೆ. ನಮಗೆಲ್ಲ ಅದ್ರ ಬಗ್ಗೆ ಅರ್ಥ ಆಗ್ತಾ ಇದೆ. ವಾತಾವರಣ ಬದಲಾಗೋದನ್ನು ನಾವು ಗ್ರಹಿಸ್ತಾ ಇದ್ದೇವೆ. ಆಗ್ತಾ ಇದೆಯಾ? ಅದೇ ರೀತಿಯಾಗಿ ನಮ್ಮ ಆತ್ಮೀಯ ವಾತಾವರಣದ ಮೇಲೆ ಕೂಡ ನಮಗೆ ಸೂಕ್ಷ್ಮತೆ ಇರಬೇಕು. ಯಾವಾಗ ದೇವರ ಸಾನ್ನಿಧ್ಯ ದೂರ ಆಗ್ತಾ ಇದೆಯೋ, ನಂಬಿಕೆ ಬಿದ್ದು ಹೋಗ್ತಾ ಇದೆಯೋ, ಪ್ರಾರ್ಥನೆ ಜೀವಿತ ಕೆಳಗಾಗ್ತಾ ಇದೆಯೋ, ಆ ವಾತಾವರಣದಲ್ಲಿ ಏರುಪೇರಾದಾಗ ಕೂಡ ನಾವು ಗಮನಿಸುವಂಥ ಜನರಾಗಿರಬೇಕು. ಸೊ ಈ ಒಂದು ಸರಣಿಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ, ಯಾವ ರೀತಿಯಾಗಿ ನಾವು ಆತ್ಮೀಯ ಜೀವನದಲ್ಲಿ ಬಲವುಳ್ಳವರಾಗಿರಬೇಕು, ದೇವರ ಕಾರ್ಯಗಳನ್ನು ಅನುಭವಿಸ್ಬೇಕಂದ್ರೆ ನಾವು ಯಾವ ರೀತಿಯಾಗಿ ಆತ್ಮೀಯ ವಾತಾವರಣ ಕಟ್ಕೊಳ್ಬೇಕೆಂಬುದಾಗಿ ಹೇಳ್ಕೊಂಡು ಬಂದಿದ್ದೇನೆ. ಮೊದಲನೇದಾಗಿ ನಮ್ಮ ಸುತ್ತಲೂ ಯಾವ ರೀತಿಯಾಗಿ ದೇವರ ಪ್ರಸನ್ನತೆಯ ವಾತಾವರಣ ಕಟ್ಟಿಕೊಳ್ಬೇಕೆಂಬುದಾಗಿ ಹೇಳಿದ್ದೆ. ಯಾವ ರೀತಿಯಾಗಿ ಪ್ರಾರ್ಥನೆಯ ವಾತಾವರಣವನ್ನು ಕಟ್ಕೊಳ್ಬೇಕೆಂಬುದಾಗಿ ಹೇಳಿದ್ದೆ. ಯಾವ ರೀತಿಯಾಗಿ ಸ್ತುತಿಯ ವಾತಾವರಣ ಕಟ್ಕೊಳ್ಬೇಕೆಂಬುದಾಗಿ ಹೇಳಿದ್ದೆ. ಯಾವ ರೀತಿಯಾಗಿ ಪರಿಶುದ್ಧತೆಯ ವಾತಾವರಣ ಕಟ್ಕೊಳ್ಬೇಕೆಂಬುದಾಗಿ ಹೇಳಿದ್ದೆ. ಇವತ್ತು ಇನ್ನೊಂದು ಕೊನೆಯದಾಗಿ ಒಂದು ಹೇಳಕ್ಕೆ ಬಯಸ್ತೇನೆ. ಇನ್ನೂ ತುಂಬ ಹೇಳ್ಬೋದು ಈ ಸರಣಿಯಲ್ಲಿ, ಬಟ್ ಈಗಾಗಲೇ ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ನಾವು ಆ ಒಂದು ಸೀಸನಲ್ಲಿ ಹೋಗಬೇಕಾಗತ್ತೆ. ಅದಕ್ಕೆ ಇವತ್ತು ಯಾವ ರೀತಿಯಾಗಿ ನಾವು ಜೀವಿತದ ಸುತ್ತಲೂ ಪ್ರೀತಿಯ ವಾತಾವರಣವನ್ನು ಕಟ್ಕೊಳ್ಬೇಕೆಂಬುದಾಗಿ ನಾನು ಇವತ್ತು ಹೇಳಲು ಬಯಸ್ತೇನೆ. ಆಮೇಲೆ ಹೆಚ್ಚಿನ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಪ್ರೀತಿಯ ವಾತಾವರಣದಲ್ಲಿ ಜೀವಿಸಲಿಕ್ಕೆ ಬಯಸ್ತೀರ. ಸುತ್ತಲೂ ಪ್ರೀತಿ. ಓಕೆ, ಅದನ್ನು ಕಟ್ಕೊಳ್ಬೇಕಂದ್ರೆ ಯಾರು ಮಾಡಬೇಕದು? ಕೆಲವರು ಅನ್ಕೋಬೋದು, ಎಲ್ಲರೂ ನನ್ನ ಜೊತೆ ಪ್ರೀತಿಯಿಂದ ನಡ್ಕೊಂಡ್ರೆ, ಎಲ್ಲರೂ ನನ್ನ ಜೊತೆ ಗೌರವದಿಂದ ನಡ್ಕೊಂಡ್ರೆ, ಎಲ್ಲರೂ ನನ್ನ ಮೇಲೆ ಕಾಳಜಿ ವಹಿಸೋರಾಗಿದ್ದರೆ ನಾನು ಪ್ರೀತಿಯಿಂದ ಜೀವಿಸೋಕ್ಕೆ ಸುಲಭ. ಬಟ್ ನಾನು ಸುತ್ತಮುತ್ತ ಇರೋ ಜನರೆಲ್ಲರೂ ಕೂಡ ಕೋಪ ತರಿಸೋಂಥ ಜನ, ಸುತ್ತಮುತ್ತಲಿನ ಜನರೆಲ್ಲ ನನಗೆ ಬೇಸರ ಮಾಡುವಂಥ ಜನ, ನಿರಾಶೆ ಮಾಡುವಂಥ ಜನರು, ಕುಗ್ಗಿಸುವಂಥ ಜನರು, ನಕಾರಾತ್ಮಕವಾದ ಜನರು, ಇಂಥ ಜನರ ಮಧ್ಯದಲ್ಲಿ ನಾನು ಯಾವ ರೀತಿಯಾಗಿ ಪ್ರೀತಿಯ ವಾತಾವರಣ ಕಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಈ ಕಾರ್ಯವನ್ನು ಯಾರು ಮಾಡಬೇಕು? ಬೇರೆಯವ್ರು ನಮಗೋಸ್ಕರ ಮಾಡಬೇಕಾ, ನಾವು ನಮಗೋಸ್ಕರ ಮಾಡಬೇಕಾ? ಓಕೆ, ಒಂದು ವಿಷಯಕ್ಕೆ ಹೇಳ್ತೀನಿ, ಯೋಚನೆ ಮಾಡಿ ಇದ್ರ ಬಗ್ಗೆ. ಎಲ್ಲರೂ ಪ್ರೀತಿಯಿಂದ ನಡ್ಕೊಂಡು, ಎಲ್ಲರೂ ಗೌರವದಿಂದ ನಡ್ಕೊಂಡು, ಎಲ್ಲರೂ ಮರ್ಯಾದೆಯಿಂದ ನಡ್ಕೊಂಡ್ರು, ಎಲ್ಲರೂ ತಾಳ್ಮೆಯಿಂದ ನಡ್ಕೊಂಡ್ರೆ, ನೀವು ಪ್ರೀತಿಯಿಂದ ಜೀವಿಸಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ನೆನಪಿಟ್ಕೊಳ್ಳಿ, ಅಂಥ ಒಂದು ವಾತಾವರಣ, ಅಂಥ ಒಂದು ಜನರು ಈ ಲೋಕದಲ್ಲಿ ಸಿಗೋದು ಇಲ್ಲ. ಎಲ್ಲ ಪರ್ಫೆಕ್ಟಾಗಿದ್ದರೆ, ನಾನು ಪರ್ಫೆಕ್ಟಾಗಿರ್ತೀನಿ ಅಂದರೆ ನಾವು ಅಲ್ಲೋಗಬೇಕು, ಇಲ್ಲ ಆಗೋಲ್ಲ. ಓಕೆ, ಸೊ ಸುತ್ತಮುತ್ತ ಎಂಥ ಜನರೇ ಇದ್ದರೂ ಕೂಡ ನಾವು ಪ್ರೀತಿಯಿಂದ ಜೀವಿಸಬೇಕು, ನಾವು ಪ್ರೀತಿಯ ವಾತಾವರಣ ಕಟ್ಕೊಳ್ಬೇಕು ಎಂಬುದಾಗಿ ನಿರ್ಧಾರವನ್ನು ನೀವು ಮಾಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಇದು ಈಸಿ. ಬೇರೆಯವ್ರ ಮೇಲೆ ಇದು ರೆಸ್ಪಾನ್ಸಿಬಿಲಿಟಿನ ಪಾಸ್ ಮಾಡೋದು ತುಂಬ ಈಸಿ. ಅವರೆಲ್ಲರೂ ಆಗಿದ್ದಾರೆ ಅದಕ್ಕೆ ನಾನು ಹೀಗಿದ್ದೀನಿ ಅಂತ. ನೋ, ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕು. ಸುತ್ತಮುತ್ತ ಜನರು ಹೇಗೆ ಇರಲಿ, ಅವ್ರು ಏನೇ ಮಾತಾಡಲಿ, ಅವ್ರು ಹೇಗೆ ಕಾರ್ಯನಿರ್ವಹಿಸಲಿ, ನಮ್ಮ ಒಂದು ಗುಣಗಳ ಮೇಲೆ ಜವಾಬ್ದಾರಿ, ನಿಯಂತ್ರಣ ಯಾರಿಗಿರಬೇಕು? ನಮಗಿರಬೇಕು. ಸೊ ದೇವರ ಮಕ್ಕಳಾದ ನಾವು, ದೇವರ ಪ್ರೀತಿಯನ್ನು ಅನುಭವಿಸಿದಂಥ ನಾವು ಈ ಒಂದು ಲೋಕದಲ್ಲಿ ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಕೆಲಸ ಕಾರ್ಯ ಮಾಡುವಂಥ ಸ್ಥಳಗಳಲ್ಲಿ, ಅಕ್ಕಪಕ್ಕ ಜನರ ಮಧ್ಯದಲ್ಲಿ ನಾವು ವ್ಯತ್ಯಾಸವನ್ನು ಮಾಡುವಂಥ ಜನರಾಗಿರಬೇಕು. ಆಮೇನ್.
ಹಾಲೆಲೂಯಾ. ಸೊ ಕೆಲವು ವಿಷಯಗಳನ್ನು ನಾವು ಕಲಿಯೋಣ ಇವತ್ತು. ಯಾವ ರೀತಿಯಾಗಿ ಈ ದೇವರ ಪ್ರೀತಿಯ ವಾತಾವರಣವನ್ನು ನಾವು ಕಟ್ಕೊಳ್ಬೇಕಾಗಿದೆ ನಮ್ಮ ಸುತ್ತಲೂ ಎಂಬುದಾಗಿ ಕೆಲವು ವಿಷಯಗಳನ್ನು ಕಲಿಯುವಂತರಾಗೋಣ. ನಾವು ನಮ್ಮ ಸತ್ಯವೇದಗಳನ್ನು ಮತ್ತೊಂದು ಬಳಸುವ ವಾರ್ತೆ 22ನೇ ಅಧ್ಯಾಯ 34ರಿಂದ 41ಕ್ಕೆ ತಿರುಗಿಸೋಣ. ಮತ್ತೊಂದು ಬಳಸುವ ವಾರ್ತೆ 22, 34ರಿಂದ 41. ಆತನ ಸದುಕಾಯರ ಬಾಯಿ ಕಟ್ಟಿದ್ದನೆಂದು ಫರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆಯೂ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಇಲ್ಲಿ ಒಮ್ಮೆ ಯೇಸುವಿನ ಬಳಿಗೆ ಒಬ್ಬ ಧರ್ಮೋಪದೇಶಕನು ಬರ್ತಾ ಇದ್ದಾನೆ. ಇಂಗ್ಲೀಷಲ್ಲಿ ಲಾಯರ್ ಅಂತ ಇದೆ. ಓಕೆ, ಲಾಯರ್ಸ್ ಎಲ್ಲ ಯಾವುದಕ್ಕೆ ಅವರು ಹೆಸರುವಾಸಿ? ಪ್ರಶ್ನೆಗಳನ್ನು ಕೇಳೋದಕ್ಕೆ ಫೇಮಸ್. ಓಕೆ, ಅವರು ಯೇಸು ಸ್ವಾಮಿಯಲ್ಲಿ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ. ಕೆಲವರು ಪರೀಕ್ಷೆ ಯಥಾರ್ಥವಾಗಿ ಡೌಟ್ಗಳಿರ್ತವೆ, ಪ್ರಶ್ನೆ ಕೇಳ್ತಾರೆ. ಕೆಲವರು ಯಾಕೆ ಪ್ರಶ್ನೆ ಕೇಳ್ತಾರೆ ಅಂದರೆ ಉತ್ತರ ಗೊತ್ತಿಲ್ಲ ಅಂತಾರೆ, ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಹೇಳ್ತಾರೆ, ನಮಗೆ ಗೊತ್ತಿಲ್ವೋ ಅಂತ. ಓಕೆ, ಸೊ ಇಲ್ಲಿ ಒಬ್ಬ ಲಾಯರು ಯೇಸು ಬಳಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಆ ದಿನಗಳಲ್ಲಿ ಈ ಯಹೂದ್ಯರು, ಸದುಕಾಯರು, ಫರಿಸಾಯರು ಇವರೆಲ್ಲರೂ ಕೂಡ ಧರ್ಮಶಾಸ್ತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರು. ಅವರಿಗೆ ಬರೀ ಕೆಲ ದಶಾಜ್ಞೆಗಳು ಮಾತ್ರ ಇರಲಿಲ್ಲ. ದಶಾಜ್ಞೆಗಳಲ್ಲಿ 613 ಲೆಟರ್ಸ್ ಇರ್ತಾಯಿತ್ತು ಅಕ್ಷರಗಳಲ್ಲಿ. ಅದರ ಅನುಸಾರವಾಗಿ 613 ಆಜ್ಞೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು ಅವರು ಪ್ರತಿಯೊಂದಕ್ಕೂ. ಈ 613 ಆಜ್ಞೆಗಳಲ್ಲಿ ಕೆಲವು ಪಾಸಿಟಿವ್ ಕಮ್ಯಾಂಡ್ಮೆಂಟ್ಸ್, ಕೆಲವು ನೆಗೆಟಿವ್ ಕಮ್ಯಾಂಡ್ಮೆಂಟ್ಸ್. 248 ಪಾಸಿಟಿವ್ ಕಮ್ಯಾಂಡ್ಮೆಂಟ್ಸು ಮತ್ತು 365 ನೆಗೆಟಿವ್ ಕಮ್ಯಾಂಡ್ಮೆಂಟ್ಸ್ನ ಮಾಡ್ಕೊಂಡಿದ್ದೆ. ಅಂದರೆ ಏನು ಮಾಡಬೇಕು ಅನ್ನೋದು ಪಾಸಿಟಿವ್, ಏನು ಮಾಡಬಾರ್ದು ಅನ್ನೋದು ನೆಗೆಟಿವ್ ಅಂತ ಒಂದು ಕಮ್ಯಾಂಡ್ಮೆಂಟ್ಸ್ನ ಇವರು ಸೃಷ್ಟಿಸ್ಕೊಂಡ್ಬಿಟ್ಟಿದ್ರು. ಆಗಿಂದಾಗ ಅವರಲ್ಲಿ ಡಿಬೇಟ್ ನಡೀತಾ ಇತ್ತು, ತರ್ಕ, ವಾದ, ವಿವಾದ, ಮಾತುಕತೆ ನಡೀತಾ ಇತ್ತು. ಏನು ಅವರ ಡಿಬೇಟ್ ಅಂದರೆ, ಈ 613 ಆಜ್ಞೆಗಳಲ್ಲಿ ಯಾವ್ದು ಇಂಪಾರ್ಟೆಂಟ್? ಅವರು ಬೇರೆ ಬೇರೆ ರೀತಿಯಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ರು. ಕೆಲವು ಆಜ್ಞೆಗಳು ಪ್ರಾಮುಖ್ಯವಾದದ್ದು, ಕೆಲವು ಆಜ್ಞೆಗಳು ಪ್ರಾಮುಖ್ಯವಾದದ್ದಲ್ಲ. ಸಮ್ ಆರ್ ಹೆವಿ, ಸಮ್ ಆರ್ ಲೈಟ್. ಆ ಒಂದು ಆಜ್ಞೆಯನ್ನು ಪಾಲಿಸಬೇಕಂದ್ರೆ ಎಷ್ಟು ಕಷ್ಟವಾಗಿರುತ್ತೋ, ಎಷ್ಟು ಸುಲಭವಾಗಿರುತ್ತೋ ಅದರ ಆಧಾರದ ಮೇಲೆ ಕೆಲವೊಂದು ಬಹಳ ಇಂಪಾರ್ಟೆಂಟು, ಕೆಲವು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಎಂಬುದಾಗಿ ಆಗಿಂದಾಗ ಬಹಳ ಅವರು ಡಿಬೇಟಲ್ಲಿ ಇರ್ತಾಯಿದ್ರು. ಕೆಲವರು ವಾದ ಮಾಡ್ತಾಯಿದ್ರು, ಎಲ್ಲ ಆಜ್ಞೆಗಳಿಗಿಂತ ಸಬ್ಬಾತ್ ದಿನವನ್ನು ಆಚರಿಸುವಂಥದ್ದು ದೊಡ್ಡ ಆಜ್ಞೆ ಅಂತ. ಇನ್ನೂ ಕೆಲವರು ವಾದ ಮಾಡ್ತಾಯಿದ್ರು, ಇಲ್ಲ ಇದು ನಮ್ಮ ದೇವಾಲಯಗಳಲ್ಲಿ ನಮ್ಮ ಯಜ್ಞಗಳನ್ನು ಅರ್ಪಿಸ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಜ್ಞೆ ಎಂಬುದಾಗಿ ಕೆಲವರು ಹೇಳ್ತಾಯಿದ್ರು. ಇನ್ನೂ ಕೆಲವರು ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಸುನ್ನತಿ ಮಾಡಿಸ್ಕೊಳ್ಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇನ್ನೂ ಕೆಲವರು ಬೇರೆ ಬೇರೆ ಆಜ್ಞೆಗಳನ್ನು ತಂದು ಅದು ಇಂಪಾರ್ಟೆಂಟ್ ಎಂಬುದಾಗಿ ವಾದ ಮಾಡ್ತಾಯಿದ್ರು. ಈ ಒಂದು ಪ್ರಶ್ನೆಗಳೊಟ್ಟಿಗೆ ಇವರು ಯೇಸು ಸ್ವಾಮಿಗೆ ಬಂದು ಕೇಳ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರ ಇಷ್ಟೊಂದು ಆಜ್ಞೆಗಳಿದೆಯಲ್ಲ, ಈ ಎಲ್ಲ ಆಜ್ಞೆಗಳಲ್ಲಿ ಪ್ರಾಮುಖ್ಯವಾದ ದೊಡ್ಡ ಆಜ್ಞೆ, ಶ್ರೇಷ್ಠವಾದದ್ದು, ಉನ್ನತವಾದದ್ದು ಯಾವುದೆಂಬುದಾಗಿ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾರೆ. ಆ ಒಂದು ಕಾಂಟೆಕ್ಸ್ಟಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದು, ಎಲ್ಲ ಆಜ್ಞೆಗಳಿಗಿಂತ ದೊಡ್ಡ ಆಜ್ಞೆ ಯಾವುದು? ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವಂಥದ್ದು. ಅದರ ಹಾಗೆ ಇನ್ನೊಂದು ಆಜ್ಞೆ ಇದೆ. ಇವರು ಎಷ್ಟು ಆಜ್ಞೆ ಕೇಳಿದ್ರು ಯೇಸು ಸ್ವಾಮಿ ಹತ್ರ? ಯಾವುದೊಂದು ಒಂದು ಆಜ್ಞೆ ಕೇಳಿದ್ರು, ಅದು ಯೇಸು ಸ್ವಾಮಿ ಜೊತೆ ಎರಡನ್ನು ಸೇರಿಸ್ಕೊಡ್ತಾ ಇದ್ದಾರೆ. ಅಂದರೆ ಎರಡೂ ಈಕ್ವಲ್ ಆಗಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ದೃಷ್ಟಿಯಲ್ಲಿ ದೀಸ್ ಟೂ ಆರ್ ಇನ್ಸೆಪರೇಬಲ್. ಈ ಎರಡನ್ನ ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ಅದೇನೆಂದರೆ, ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಕೂಡ ನೀನು ಪ್ರೀತಿಸಬೇಕು ಎಂಬುದಾಗಿ. ಸೊ ದೇವರು ಎಲ್ಲ ಆಜ್ಞೆಗಳಿಗೆ ಇಂಥ ಇಂಪಾರ್ಟೆಂಟ್. ನಾವು ಎಲ್ಲಿ ಫೋಕಸ್ ಮಾಡಬೇಕಂತ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಪ್ರೀತಿಯ ಮೇಲೆ ಆಧಾರಗೊಂಡಿರಬೇಕು. ಹಲ್ಲೆಲೂಯಾ. ಈ ಕ್ರೈಸ್ತವ ಜೀವಿತ ಅನ್ನೋದಂಥದ್ದು ಆಜ್ಞೆಗಳು, ಬೇರೆ ಬೇರೆ ವಿಷಯಗಳೆಲ್ಲ ಇರ್ಬೋದು, ಬಟ್ ಅದೆಲ್ಲದಕ್ಕಿಂತ ಈ ಒಂದು ಪುನಾದಿ, ಅಸ್ಥಿವಾರ ಏನಂದರೆ ಪ್ರೀತಿ. ಸೊ ದೇವರ ಮಕ್ಕಳಾದ ನಾವು ಈ ಎರಡು ಆಜ್ಞೆಗಳನ್ನು ಪಾಲಿಸಿದ್ರೆ, ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಈ ಎರಡು ಆಜ್ಞೆಗಳನ್ನು ಪಾಲಿಸಿದ್ರೆ ನೀವೆಲ್ಲ ಆಜ್ಞೆಗಳನ್ನು ಪಾಲಿಸ್ದಂಗೆ.
ಈ ಎಲ್ಲ ಆಜ್ಞೆಗಳನ್ನು ನೀವು ಪಾಲಿಸಲಿಲ್ಲ ಅಂದರೆ ಎಲ್ಲ ಆಜ್ಞೆಗಳನ್ನು ಕೂಡ ನೀವು ಮುರಿದಂಗೆ ಅರ್ಥ. ಓಕೆ, ಸೊ ನಮ್ಮ ಫೋಕಸ್, ಕ್ರೈಸ್ತವ ಜೀವಿತದ ಮಕ್ಕಳಾದ ನಮ್ಮ ಫೋಕಸ್, ನಮ್ಮ ದೃಷ್ಟಿ ಏನಿರಬೇಕಂದ್ರೆ ಯಾವ ರೀತಿಗೆ ದೇವರನ್ನು ಪ್ರೀತಿಸುವಂಥದ್ದು ಹಾಗೂ ಜನರನ್ನು ಪ್ರೀತಿಸುವಂಥದ್ದು. ಸೊ ಫೋಕಸ್ ತುಂಬ ಇಂಪಾರ್ಟೆಂಟ್. ಆಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಈ ಸರ್ಕಸ್ಗಳೆಲ್ಲ ಈ ಹುಲಿ, ಸಿಂಹ, ಬೇರೆ ಪ್ರಾಣಿಗಳನ್ನ ತರ್ತಾಯಿದ್ರು. ಈಗೆಲ್ಲ ಬ್ಯಾನ್ ಆಗಿಬಿಟ್ಟಿದೆ. ನೀವೊಂದು ಈಗಿನ ದಿನಗಳ ಸರ್ಕಸ್ಗೆ ಹೋದರೆ ಅಲ್ಲಿ ಏನಿರೋದಿಲ್ಲ, ಬರೀ ಡ್ಯಾನ್ಸ್ಗಳು ನೋಡ್ತೀರ ಅಷ್ಟೇ, ಬೇರೆ ಮ್ಯಾಜಿಕ್ಗಳನ್ನ ನೋಡ್ತೀರ ಅಷ್ಟೇ. ಬಟ್ ಆ ದಿನಗಳಲ್ಲಿ ಪ್ರಾಣಿಗಳನ್ನ ಕೂಡ ಸರ್ಕಸಲ್ಲಿ ತರ್ತಾಯಿದ್ರು. ಅಥವಾ ಇನ್ನೂ ಕೆಲವು ನೀವು ಝೂಗಳಿಗೆ ಹೋಗಿದ್ರೆ ಅಲ್ಲಿ ಇದನ್ನ ಗಮನಿಸಿರ್ತೀರ. ಈ ಪ್ರಾಣಿಗಳನ್ನ ಟೇಮ್ ಮಾಡ್ತಾರಲ್ಲ ಅಂಥವ್ರ ಜನರ ಅಲ್ಲಿ ಏನಿರ್ತಾಯಿತ್ತು ಅಂದರೆ ಗನ್ ಇರ್ತಾಯಿತ್ತು, ಚಾವಟಿ ಇರ್ತಾಯಿತ್ತು, ಅದರೊಟ್ಟಿಗೆ ಇನ್ನೊಂದು ಏನಿರುತ್ತೆ, ಒಂದು ಕುರ್ಚಿ ಇಟ್ಕೊಳ್ತಾಯಿದ್ರು. ಆ ಕುರ್ಚಿಗೆ 4 ಕಾಲಿರುತ್ತೆ. ಅವರು ಒಂದು ಸಿಂಹದ ಮುಂದೆ ಹೋಗ್ಬೇಕಂದ್ರೆ ಈ ಕುರ್ಚಿಯನ್ನು ಇಟ್ಕೊಂಡು ಹೋಗ್ತಾಯಿದ್ರು. ಯಾಕೆ ಇಟ್ಕೊಂಡು ಹೋಗ್ತಾಯಿದ್ರು ಗೊತ್ತಾ? ಆ ಕುರ್ಚಿಯಿಂದ ಅದನ್ನ ಹೊಡೆಯೋಕ್ಕೆ ಸಾಧ್ಯನಾ? ಅದನ್ನ ಸೋಲ್ಸೋಕ್ಕೆ ಸಾಧ್ಯನಾ? ಬಟ್ ಯಾಕೆ ಆ ಕುರ್ಚಿ ಇಟ್ಕೊಳ್ತಾಯಿದ್ರು ಅಂದರೆ, ಅವ್ರು ಯಾವಾಗ ಈ ಕುರ್ಚಿಯನ್ನು ಹಿಂದೆ ಇಟ್ಕೊಂಡು ಆ 4 ಲೆಗ್ಸ್ ಇದೆಯಲ್ಲ ಅದನ್ನು ಸಿಂಹದ ಮುಂದೆ ಇಟ್ಟಾಗ ಸಿಂಹ ಏನು ಮಾಡುತ್ತಂದರೆ ಈ 4 ಕಾಲುಗಳನ್ನು ಒಂದೇ ಸತಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ಪ್ಯಾರಲೈಸ್ ಆಗಿಬಿಡುತ್ತೆ, ಹಾಗೂ ಅದು ಬಲಹೀನವಾಗಿಬಿಡುತ್ತೆ. ಆವಾಗ ಇವರು ಅದನ್ನು ಈಸಿಯಾಗಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಮ್ಮ ಫೋಕಸ್ ಅನ್ನೋದು ಸುಮಾರು ವಿಷಯಗಳ ಮೇಲೆ ಇದ್ದಾಗ, ಕುಟುಂಬದ ಮೇಲೆ, ಕೆಲಸದ ಮೇಲೆ, ಮಕ್ಕಳ ಮೇಲೆ, ಹಣದ ಮೇಲೆ, ಭವಿಷ್ಯದ ಮೇಲೆ, ಆರೋಗ್ಯದ ಮೇಲೆ, ಆಮೇಲೆ ಆತ್ಮೀಯ ಜೀವನದಲ್ಲೂ ಕೂಡ ಸೇವೆ ಮೇಲೆ, ಅನೇಕ ಸಾರಿ ನಮ್ಮ ಫೋಕಸ್ ಒಂದೇ ಸಾರಿ ಎಲ್ಲದನ್ನ ಫೋಕಸ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ? ಪ್ಯಾರಲೈಸ್ ಆಗಿಬಿಡ್ತವೆ. ಬಟ್ ನಮ್ಮ ಫೋಕಸ್ ಒಂದೇ ಆಗಿರಬೇಕು. ಆ ಫೋಕಸ್ ಏನಂದರೆ ದೇವರನ್ನು ಪ್ರೀತಿಸುವಂಥದ್ದು ಹಾಗೂ ಜನರನ್ನು ಪ್ರೀತಿಸುವಂಥದ್ದು. ಯಾವಾಗ ನಾವು ಅದನ್ನ ಮೇಲೆ ನಾವು ಫೋಕಸ್ ಮಾಡ್ತೀವೋ ಖಂಡಿತವಾಗಿಯೂ ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳು ತಾನಷ್ಟಕ್ಕೆ ಅದೇ ಸರೋಗ್ಬಿಡುತ್ತೆ. ಹಲ್ಲೆಲೂಯಾ. ಸೊ ಏನು ನಾವು ತೀರ್ಮಾನ ಮಾಡಬೇಕು ಇವತ್ತು? ನಮ್ಮ ಲೈಫ್ ಸಿಂಪಲ್. ಎಷ್ಟು ಜನ ನಿಮ್ಮ ಆತ್ಮೀಯ ಜೀವನ ಸಿಂಪಲ್ ಮಾಡಬೇಕಂತ ಬಯಸ್ಕೊಳ್ತೀರಾ? ನಾವೆಲ್ಲ ಹಿಂಗಂದ್ರೆ ಸಿಂಪಲ್ ತಕ್ಷಣ ಕಾಂಪ್ಲೆಕ್ಸ್ ಮಾಡಿಬಿಡ್ತೇವೆ. ಓಕೆ, ಇವತ್ತು ತುಂಬ ಸಿಂಪಲಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಆತ್ಮೀಯ ಜೀವನದಲ್ಲಿ ಸಿಂಪಲಾಗಿ ನೀವು ಜೀವಿಸ್ಬೇಕಂದ್ರೆ ಸಿಂಪಲಾಗಿ 2 ಮಾಡಿಬಿಡಿ. ಏನದು? ನಿಮ್ಮ ಎಫರ್ಟ್ಸ್ ಎಲ್ಲ ಕೂಡ ದೇವರನ್ನು ಪ್ರೀತಿಸುವಂಥದ್ದು ಹಾಗೂ ಜನರನ್ನು ಪ್ರೀತಿಸುವಂಥದ್ದು. ಅದರ ಮೇಲೆ ನಾವು ಫೋಕಸ್ ಮಾಡಿದ್ರೆ ನಾವು ಆತ್ಮೀಯ ಜೀವನದಲ್ಲಿ ಹೆಚ್ಚಾಗಿ ಬೆಳೆಯೋದಕ್ಕೆ ಸಾಧ್ಯ. ನಾವು ಹೇಳಬೇಕಂದ್ರೆ ನಮ್ಮ ಆತ್ಮೀಯ ಜೀವನದಲ್ಲಿ ನಾವು ಕಷ್ಟಪಡೋಕ್ಕೆ, ಅನೇಕ ವಿಷಯದಲ್ಲಿ ನಾವು ಬಿದ್ದೋಗ್ತಾ ಇದಕ್ಕೆ ಮೂಲ ಕಾರಣ ಅಂದರೆ ದೇವರ ಮೇಲಿರುವ ಪ್ರೀತಿಯ ಅಭಾವ. ಯಾಕೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಕ್ಕೆ ಬಯಸೋದಿಲ್ಲ? ಒಬ್ಬ ವ್ಯಕ್ತಿ ಪ್ರಾರ್ಥನೆಯಲ್ಲಿ ಬಿದ್ದೋಗಿದ್ದಾನೆಂದರೆ ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ? ದೇವರ ಪ್ರೀತಿಯಲ್ಲಿ ಅದನ್ನು ಬಿದ್ದೋಗಿದ್ದಾನೆ ಅಂತ ಅರ್ಥ. ಪ್ರೀತಿ ನಮ್ಮಲ್ಲಿರೋದಾದರೆ ಆಟೋಮೆಟಿಕ್ಕಾಗಿ ನಾವೇನು ಮಾಡ್ತೇವೆ? ಸಂಭಾಷಣೆ ಮಾಡ್ತೇವೆ, ಮಾತಾಡ್ತೇವೆ, ಅಥವಾ ವ್ಯಕ್ತಿಯ ಭೇಟಿ ಆಗ್ತೇವೆ, ರೈಟ್? ಸೊ ಅನೇಕರಿಗೆ ಪ್ರಾರ್ಥನೆ ಮಾಡೋಕ್ಕೆ ಕಷ್ಟ. ಯಾಕೆ ಗೊತ್ತಾ? ಪ್ರೀತಿ ಇದ್ದರೆ ಪ್ರಾರ್ಥನೆ ಈಸಿ ಆಗುತ್ತೆ, ಪ್ರೀತಿ ಇಲ್ಲ ಅಂದರೆ ಪ್ರಾರ್ಥನೆ ಕಷ್ಟ ಆಗುತ್ತೆ. ಸೊ ಇವತ್ತು ಯಾರೆಲ್ಲ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಕಷ್ಟಪಡ್ತಾ ಇದ್ದೀರೋ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಪ್ರೀತಿ. ದೇವರ ಪ್ರೀತಿ ಕಡಿಮೆ ಆಗಿದೆ. ವಿಶ್ವಾಸಿಗಳಲ್ಲಿ ಆಗ ಸಾಧ್ಯನಾ ದೇವರ ಪ್ರೀತಿ ಕಡಿಮೆ ಆಗಕ್ಕೆ ಸಾಧ್ಯನಾ ನಮ್ಮಲ್ಲಿ? ಅಬ್ಸಲ್ಯೂಟ್ಲಿ. ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ, ಒಂದು ಸಭೆ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸಭೆ ಎಲ್ಲ ಚೆನ್ನಾಗಿದೆ, ಒಟ್ಟಿಗೆ ಬರ್ತಾ ಇದ್ದಾರೆ, ಒಳ್ಳೆ ಆರಾಧನೆ ಇದೆ, ಒಳ್ಳೆ ಪ್ರೋಗ್ರಾಮ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಯೇಸು ಸ್ವಾಮಿ ನೋಡಿ ಆ ಸಭೆ ನೋಡಿ ಏನು ಹೇಳ್ತಾ ಇದ್ದಾರೆ? ಎಫೆಸಸ್ ಸಭೆ ನೋಡಿ, ಯು ಆರ್ ಲೆಫ್ಟ್ ಯುವರ್ ಫಸ್ಟ್ ಲವ್. ನೀವು ನಮ್ಮ ಮೊದಲನೇ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ. ನಾವು ಪ್ರೀತಿ ಇಲ್ಲದೆ ಪ್ರಾರ್ಥನೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆರಾಧನೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಸ್ತೋತ್ರ ಹೇಳೋಕ್ಕೆ ಕಷ್ಟ ಆಗುತ್ತೆ, ಕಾಣಿಕೆ ದಶಮಾಂಶ ಕೊಡೋಕ್ಕೆ ಕಷ್ಟ ಆಗುತ್ತೆ, ಪರಿಶುದ್ಧತೆಯಲ್ಲಿ ಜೀವಿಸೋಕ್ಕೆ ಕಷ್ಟ ಆಗುತ್ತೆ, ಸೇವೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ರೀತಿ ಇಲ್ಲ ಅಂದರೆ ಇವೆಲ್ಲ ಕೂಡ ಕಷ್ಟ ಆಗುತ್ತೆ. ಬಟ್ ಪ್ರೀತಿ ಇದ್ದರೆ ಇವೆಲ್ಲ ಕೂಡ ಆಟೋಮೆಟಿಕ್ ಆಗಿ ನಾವು ಮಾಡೋಕ್ಕೆ ಸಾಧ್ಯ. ಆದರೆ ನಾವು ಆತ್ಮೀಯ ಜೀವನದಲ್ಲಿ ನಾವು ಕಷ್ಟಪಡ್ತಾ ಇದ್ದರೆ ಅದಕ್ಕೆ ಅಭಾವ ಏನಂದರೆ ದೇವರ ಪ್ರೀತಿಯಲ್ಲಿ ನಾವು ಅಭಾವರಾಗಿದ್ದೇವೆ ಎಂಬುದಾಗಿ. ಹೇಗೆ ಮತ್ತೆ ಪಡ್ಕೊಳ್ಳೋದು? ತುಂಬ ಸಿಂಪಲ್. ನಾವು ಯೇಸುವಿನ ಬಳಿಗೆ ಬಂದು ನಾವು ಪಶ್ಚಾತ್ತಾಪ ಪಟ್ಟು ಅಪ್ಪ ನಿನ್ನ ಪ್ರೀತಿಯಿಂದ ಮತ್ತೆ ನಾವು ತುಂಬಿಸು ಎಂಬುದಾಗಿ ಕೇಳುವಾಗ ಮತ್ತೆ ಆತ ನಮ್ಮನ್ನು ಪ್ರೀತಿಯಿಂದ ತುಂಬಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ದೇವರ ಪ್ರೀತಿ ಅನುಭವಿಸಿದ್ದೀರಾ? ನೀವು ರಕ್ಷಣೆ ಹೊಂದಿದ ಮೊದಲನೇ ದಿನಕ್ಕೆ ಹೋಗಿ ಆತನ ಪ್ರೀತಿ ಯಾವ ರೀತಿಯಾಗಿ ನಮ್ಮ ಹೃದಯದಲ್ಲಿ ಬಂತು ಎಂಬುದಾಗಿ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ, ನಾವು ಬಿಡುಗಡೆ ಹೊಂದ್ಕೊಂಡಾಗ, ಆತನ ಶಾಂತಿ ಸಮಾಧಾನ ನಮ್ಮ ಮೇಲೆ ಬಂದಾಗ ಆತನ ಪ್ರೀತಿಯನ್ನು ಅನುಭವಿಸಿದ್ವಲ್ಲ, ಆ ಪ್ರೀತಿಯಲ್ಲಿ ಏನು ಮಾಡೋಕ್ಕೆ ಕೂಡ ರೆಡಿಯಾಗಿದ್ದೀವಿ. ಕೂಟಗಳಿಗೆ ಬರ್ತಾ ಇದ್ವಿ, ಸೇವೆಯಲ್ಲಿ
ತೊಳ್ಕೊಳ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ, ಸತ್ಯವೇದ ಓದ್ತಾ ಇದ್ವಿ. ಬಟ್ ಕಾಲಕ್ರಮೇಣ ದೇವರ ಪ್ರೀತಿ ಕಡಿಮೆ ಆದಾಗ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇಟ್ಸ್ ಟೈಮ್ ದಟ್ ವಿ ಕಮ್ ಬ್ಯಾಕ್ ಟು ಫಸ್ಟ್ ಲವ್ ಅಗೇನ್. ದೇವರ ಪ್ರೀತಿಯಿಂದ ಮತ್ತೆ ನಾವು ತುಂಬಿಸಲ್ಪಡೋಕ್ಕೆ ನಾವು ಬರಬೇಕಾಗಿದೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದೇವರನ್ನು ಯಾವ ರೀತಿ ಪ್ರೀತಿ ಮಾಡಬೇಕಂತ ಬರೆಯಲ್ಪಟ್ಟಿದೆ? ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಾವು ದೇವರೇನು ಮಾಡಬೇಕು? ಅದರ ಅರ್ಥ ಏನು? ಅರ್ಧಂಬರ್ಧ ಮನಸ್ಸಿಂದ ಅಲ್ಲ, ಅರ್ಧಂಬರ್ಧ ಹೃದಯದಿಂದ ಅಲ್ಲ, ಅರ್ಧಂಬರ್ಧ ಬಲದಿಂದ ಅಲ್ಲ. ಸೊ ಎಲ್ಲರೂ ನಮ್ಮ ಪ್ರೀತಿ ಪೂರ್ಣವಾಗಿದೆಯಾ ಅರ್ಧಂಬರ್ಧವಾಗಿದೆಯಾ ಅನ್ನೋದು ಕೂಡ ಪ್ರಶ್ನೆ ಮಾಡ್ಕೋಬೇಕು. ಇಲ್ಲಿ ಕುಳಿತ ಎಲ್ಲರೂ ಕೂಡ ನಾವು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ದೇವ್ರನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ ಅಂದರೆ ಇಲ್ಲಿ ಇರ್ತಾ ಇರಲಿಲ್ಲ. ನಾವು ಎಲ್ಲರೂ ಬಂದು ಕೂಳ್ತಿದ್ದೀವಿ ಅಂದರೆ, ಆರಾಧನೆ ಮಾಡಿದ್ದೀವಿ ಅಂದರೆ, ಒನ್ ಥಿಂಗ್ ಇಸ್ ಗ್ಯಾರಂಟಿಡ್, ನಮಗೆಲ್ಲರಿಗೂ ಕೂಡ ದೇವ್ರ ಮೇಲೆ ಪ್ರೀತಿ ಇದೆ ಅಂತ. ಬಟ್ ದ ಪ್ರಶ್ನೆ ಏನಂದರೆ, ಆ ಪ್ರೀತಿ ಪೂರ್ಣವಾದದ್ದ ಅಥವಾ ಅಭಾವ ಉಳ್ಳದ್ದ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ದೇವರು ನಮ್ಮನ್ನು ಯಾವ ಒಂದು ಸ್ಥಳಕ್ಕೆ ನಮ್ಮನ್ನು ಕರಿತಾ ಇದ್ದಾರೆ ಅಂದರೆ, ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವ ಒಂದು ಸ್ಥಳಕ್ಕೆ ನಮ್ಮನ್ನು ಕರಿತಾ ಇದ್ದಾರೆ. ನಮ್ಮನ್ನು ದೇವರು ಪರಿಪೂರ್ಣವಾಗಿ ಪ್ರೀತಿ ಮಾಡಿದ್ರ, ಅರ್ಧಂಬರ್ಧ ಪ್ರೀತಿ ಮಾಡಿದಾರ? ಏನಾದರೂ ಅದು ನಮ್ಮಿಂದ ಏನಾದರೂ ಹಿಂತೆಗೆದ್ರ? ಆದರೆ ಇದ್ದಂಥ ಒಬ್ಬನೇ ಮಗನನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟ್? ಆತ ನಮ್ಮಿಂದ ಏನೂ ಕೂಡ ಹಿಂದೆ ತೆಗೀಲಿಲ್ಲ. ಸೊ ನಮ್ಮ ಪ್ರೀತಿ ಆತನ ಕಡೆಗೆ ಯಾವ ರೀತಿ ಇರಬೇಕು? ಪರಿಪೂರ್ಣವಾದ ಪ್ರೀತಿಯಾಗಿರಬೇಕು. ಅದನ್ನೇ ದೇವರು ಬಯಸ್ತಾರದು. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಶ್ರೀಮಂತ ವ್ಯಕ್ತಿ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ. ಆತರ ಬಂದು ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ಗುರುವೇ, ಒಳ್ಳೆಯ ಬೋಧಕನೇ, ನಾನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದನ್ನ ಯೇಸು ಸ್ವಾಮಿ ಹತ್ರ ಬಂದು, ದೇವ್ರ ನನ್ನ ರೋಗ ವಾಸಿ ಮಾಡು, ನನಗೆ ಬಿಡುಗಡೆ ಕೊಡು, ನನಗೆ ಮದುವೆ ಆಗಬೇಕು, ನನ್ನ ವ್ಯಾಪಾರವನ್ನು ಆಶೀರ್ವದಿಸು, ನನಗೆ ಹಣ ಬೇಕು ಎಂಬುದಾಗಿ ಕೇಳ್ತಾ ಇಲ್ಲ. ಯೇಸು ಸ್ವಾಮಿ ಹತ್ರ ಬಂದು ಏನು ಕೇಳ್ತಾ ಇದ್ದಾನೆ ಈ ವ್ಯಕ್ತಿ? ನಾನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ನಾನು ನಿತ್ಯ ಜೀವ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಇದು ಒಳ್ಳೆ ಕ್ವಶನ, ಕೆಟ್ಟ ಕ್ವಶನ? ಇದು ಒಳ್ಳೆ ಅಗತ್ಯನ, ಕೆಟ್ಟದ್ದ? ಗುಡ್ ಅಲ್ಲ? ಯು ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಆಗ ಯೇಸು ಸ್ವಾಮಿ ಹೇಳಿದ್ರೆ, ಎಲ್ಲ ಆಜ್ಞೆಗಳನ್ನು ನೀನು ಕೈಕೊಳ್ಬೇಕಾಗಿದೆ. ನೀನು ವ್ಯಭಿಚಾರ ಮಾಡಬಾರ್ದು, ಕೊಳೆ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಆರೋಪ ಮಾಡಬಾರ್ದು, ನಿನ್ನ ತಂದೆ ತಾಯಿಗಳನ್ನ ಗೌರವಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕೆ ಈ ವ್ಯಕ್ತಿ ಹೇಳ್ತಾನೆ, ನಾನು ಚಿಕ್ಕವನಿಂದ ಕೂಡ ಇವೆಲ್ಲವನ್ನು ಕೂಡ ಮಾಡ್ಕೊಂಬಂದಿದ್ದೇನೆ. ಅದು ಯೇಸು ಸ್ವಾಮಿ ನೋಡಿ ಹೇಳ್ತಾನೆ, ವೆರಿ ಗುಡ್, ಒಳ್ಳೆಯದು, ಐ ಅಪ್ರಿಷಿಯೇಟ್ ಯು, ಬಟ್ ಯು ಲ್ಯಾಕ್ ಒನ್ ಥಿಂಗ್. ನಿನ್ನಲ್ಲಿ ಏನಿದೆ? ಒಂದು ಅಭಾವ ಇದೆ. ಅದೇನು ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನೆಲ್ಲ ಆಸ್ತಿಯನ್ನು ಮಾರ್ಬಿಟ್ಟು ನನ್ನ ಹಿಂಬಾಲಿಸಿ ಎಂಬುದಾಗಿ ಕರೀತಾನೆ. ಆಗ ಈ ವ್ಯಕ್ತಿ ಏನಾಯಿತು? ಫುಲ್ ಎಕ್ಸೈಟ್ಮೆಂಟಿಂದ ಬಂದ. ಆಗಲೇ ಗಾಳಿ ಬಿಟ್ಟ ಬಲೂನ್ ಥರ ಪುಸ್ಸ ಆಗ್ಬಿಟ್ಟ. ಕಾರಣ ಏನು? ಈ ವ್ಯಕ್ತಿಗೆ ಹಣದ ಮೇಲೆ, ಆಸ್ತಿಯ ಮೇಲೆ ಭಾಳ ಆಸೆ ಇತ್ತು. ಆತನ ಹೃದಯ ಅದರ ಮೇಲಿತ್ತು. ಅಂದರೆ ಅದು ಪರಿಪೂರ್ಣವಾದ ಪ್ರೀತಿ ಅಲ್ಲ. ದೇವರ ಕರೆಯುವಿಕೆಯನ್ನು ಕಳ್ಕೊಂಡ. ಇದು ತುಂಬ ದುಃಖದಿಂದ ವಾಪಸ್ ಹೋಗ್ಬಿಟ್ಟ. ಒಮ್ಮೆ ಒಂದು ವೇಳೆ ಆತನೆಲ್ಲ ಕೂಡ ಮಾರಿಬಿಟ್ಟು ಬಂದಿದ್ರೆ ಆತನ ಯೇಸುವಿನ ಶಿಷ್ಯರಲ್ಲೊಬ್ಬ ಶಿಷ್ಯ ಆಗಿರ್ಬೋದಾಗಿತ್ತು. ಯೇಸು ಆತನ ಭಾಳವಾಗಿ ಉಪಯೋಗಿಸ್ಕೊಳ್ಬೇಕಾಗಿತ್ತು. ಆ ಒಂದು ಅವಕಾಶವನ್ನು ಆತನು ಕಳ್ಕೊಳ್ತಾನೆ. ಈ ವ್ಯಕ್ತಿ ದೇವರನ್ನ ಪ್ರೀತಿಸಿದ್ನ ಇಲ್ವಾ? ಪ್ರೀತಿಸಿದ. ಬಟ್ ಆತನ ಪ್ರೀತಿ ಪರಿಪೂರ್ಣವಾದದ್ದ? ಇಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ಅನೇಕ ಒಳ್ಳೆ ಸಂಗತಿಗಳು ಇರ್ಬೋದು, ಬಟ್ ಯಾವುದೋ ಒಂದು ಅಭಾವ ನಮ್ಮಲ್ಲಿ ಇರ್ಬೋದು. ಆ ಒಂದು ಅಭಾವ ಏನು ಮಾಡುತ್ತೆ ಅಂದರೆ, ದೇವರ ಪ್ರೀತಿಯಿಂದ, ದೇವರ ಉದ್ದೇಶಗಳಿಂದ ನಮ್ಮನ್ನು ದೂರ ಮಾಡುತ್ತೆ. ಸೊ ಯಾವ ಒಂದು ಕ್ಷೇತ್ರದಲ್ಲಿ ನಾವು ಪರಿಪೂರ್ಣವಾಗಿ ದೇವರು ಒಪ್ಪಿಸ್ಕೊಡೋಕ್ಕಾಗ್ತಿಲ್ಲ, ಯಾವ್ದು ನಾವು ಹಿಡ್ಕೊಂಡ್ಬಿಟ್ಟಿದ್ದೇವೆ, ದೇವರು ಒಪ್ಪಿಸ್ಕೊಡ್ತಾನೆ, ಅದನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ದೇವರು ಒಪ್ಪಿಸ್ಕೊಡ್ಬೇಕಾಗತ್ತೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅದು ಮೊದಲನೇ ಅರಸರು 19ನೇ ಅಧ್ಯಾಯದಲ್ಲಿ ನೋಡ್ತೇವೆ, 19ರಿಂದ 21ನೇ ವಚನದಲ್ಲಿ ನೋಡ್ತೇವೆ. ಆತನು ಕೂಡ ಶ್ರೀಮಂತ. ಆತನ ಹೆಸರು ಎಲಿಷಾ ಎಂಬುದಾಗಿ. ಓಕೆ, ಆತನಿನ್ನೂ ಪ್ರವಾದಿ ಆಗಿರಲಿಲ್ಲ ಈ ಸಮಯದಲ್ಲಿ. ಮೊದಲನೇ ಅರಸರು 19ನೇ ಅಧ್ಯಾಯ 19ರಿಂದ 21. ಜಸ್ಟ್ ಕೇಳಿಸ್ಕೊಳ್ಳಿ ಸಾಕು, ಆಮೇಲೆ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಈತನು ಕೂಡ ಶ್ರೀಮಂತನೇ. ಆತನು ಎಲಿಯಾ ಎಂಬ ಪ್ರವಾದಿಯು ಆತನ ಭೇಟಿಯಾದಾಗ ಈತನ ಅವರ ಜಮೀನಲ್ಲಿ 12 ಜೋಡು ಎತ್ತುಗಳಲ್ಲಿ ಆ ಒಂದು ಭೂಮಿಯನ್ನು ಕೆಲಸ ಮಾಡ್ತಾ ಇದ್ದ. ಅಂದರೆ ಆ ದಿನಗಳಲ್ಲಿ ನಿಮಗೆ 12 ಜೋಡಿ ಎತ್ತಿರಬೇಕಂದ್ರೆ ಇಟ್ಸ್ ಎ ರಿಚ್ ಮ್ಯಾನ್, ದೊಡ್ಡ ಶ್ರೀಮಂತನು. ಆತ ಎಲಿಯನು ಬಂದು ಆತ ಕಂಬಳಿಯನ್ನು ಆತನ ಮೇಲೆ ಹಾಕ್ತಾನೆ. ಅಂದರೆ ಅದರ ಅರ್ಥ ಆತನ ಹಿಂಬಾಲಿಸಬೇಕು ಎಂಬುದಾಗಿ. ಆಗ ಇಮಿಡಿಯೇಟಾಗಿ ಎಲಿಷಾ ಏನು ಮಾಡ್ತಾನೆ? ಈ ಒಂದು ಶ್ರೀಮಂತನಾಗಿ ದುಃಖದಿಂದ ಹೋಗಲಿಲ್ಲ. ಆತನ ಮನೆಗೆ ಹೋಗ್ತಾನೆ. ಮನೆಗೆ ಏನು ಮಾಡ್ತಾನೆ? ಆ ಎತ್ತುಗಳನ್ನೆಲ್ಲ ಕೊಂದು ನೊಗ ಇರುತ್ತಲ್ಲ, ನೊಗದಿಂದ
ಬೆಂಕಿ ಹಾಕಿ ದೊಡ್ಡ ಔತಣವನ್ನು ಸಿದ್ಧ ಮಾಡಿ ಎಲ್ಲರೂ ಕೂಡ ಊರಲ್ಲಿರೋರೆಲ್ಲ ಕೂಡ ಊಟ ಬಡಿಸಿ ಎಲ್ಲರಿಗೂ ಬಾಯ್ ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಆಮೇಲೆ ಆದ ಕಾರಣ ಏನಾಯಿತು, ಎಲಿಷನು ಎಲಿಯಕ್ಕಿಂತ 2ರಷ್ಟು ಅದ್ಭುತಗಳನ್ನು ಮಾಡಿ ಈ ಇಸ್ರಾಯೇಲ್ ಚರಿತ್ರೆಯಲ್ಲೇ ಒಬ್ಬ ದೊಡ್ಡ ಪ್ರವಾದಿ ಆಗೋದನ್ನು ನಾವು ಕಾಣ್ತೇವೆ. ಇಬ್ಬರು ಶ್ರೀಮಂತರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಒಬ್ಬ ಶ್ರೀಮಂತ ಬಂದ ಯೇಸುಸ್ವಾಮಿ ಹತ್ರ. ಆತನ ಹಣದ ಮೇಲೆ, ಆಸ್ತಿಯ ಮೇಲೆ ಹೆಚ್ಚಾಗಿ ಆಸೆ ಇತ್ತು. ಆ ಒಂದು ಕಾರಣದಿಂದ ಆತನ ಯೇಸು ಹಿಂಬಾಲಿಸೋಕ್ಕೆ ಸಾಧ್ಯವಾಗಲಿಲ್ಲ. ದೇವರ ಕರೆಯುವಿಕೆಯನ್ನು, ದೇವರ ಉದ್ದೇಶವನ್ನು, ದೇವರ ಆಶೀರ್ವಾದಗಳನ್ನು ಕಳ್ಕೊಂಡ. ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ. ಆತನ ದೇವರ ಕರೆದೊಡನೆ ಎಲ್ಲವನ್ನು ಕೂಡ ಬಿಟ್ಟು ಹೋಗ್ತಾನೆ. ಆತನ ಇಸ್ರಾಯೇಲ್ ಚರಿತ್ರೆಯಲ್ಲೇ ಒಬ್ಬ ದೊಡ್ಡ ಪ್ರವಾದಿ ಆಗ್ತಾನೆ. ಸೊ ಇಬ್ಬರು ಕೂಡ ದೇವರನ್ನ ಪ್ರೀತಿಸಿದವರೇ. ಬಟ್ ಒಬ್ಬರ ಪ್ರೀತಿ ಅದು ಪರಿಪೂರ್ಣವಾದದ್ದಲ್ಲ, ಇನ್ನೊಬ್ಬನ ಪ್ರೀತಿ ಅದು ಪರಿಪೂರ್ಣವಾದದ್ದು. ಸೊ ನಮ್ಮ ಒಂದು ಪ್ರಶ್ನೆ ಏನಾಗಿದೆ ಇವತ್ತಂದರೆ, ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕಾಗಿದೆ, ದೇವರನ್ನು ಕುರಿತು ನಮಗಿರೋ ಪ್ರೀತಿ ಅದು ಪರಿಪೂರ್ಣವಾದದ್ದ ಅಥವಾ ಅದು ಅಪರಿಪೂರ್ಣವಾದದ್ದ? ಪ್ರೀತಿ ಮಾಡ್ತೇವೆ, ಬಟ್ ನಿಜವಾಗ್ಲೂ ಸಂಪೂರ್ಣವಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ಅದು ಹೇಗೆ ಗೊತ್ತಾಗುತ್ತೆ ನಾವು ದೇವರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀವಿ ಇಲ್ವಾ ಎಂಬುದಾಗಿ? ವೆರಿ ಸಿಂಪಲ್. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಗೈಕೊಳ್ಳಿರಿ. ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೀ. ಅಂದರೆ ನೀವು ದೇವರಿಗೆ ವಿಧೇಯರಾಗಿಲ್ಲ ಅಂದರೆ ಏನರ್ಥ? ದೇವರನ್ನ ವೆರಿ ಸಿಂಪಲ್, ಎಸ್ ಆರ್ ನೋ. ಇಲ್ಲಿ ಮಧ್ಯದಲ್ಲಿ ಏನೂ ಇಲ್ಲ, 50-50 ಇಲ್ಲ. ಓಕೆ, ಐದರ್ ಎಸ್ ಆರ್ ನೋ. ನಾವು ದೇವ್ರನ್ನ ಪ್ರೀತಿ ಮಾಡಿದ್ರೆ ಏನು ಮಾಡ್ತೇವೆ? ದೇವರಿಗೆ ವಿಧೇಯರಾಗ್ತೇವೆ. ದೇವರಿಗೆ ವಿಧೇಯರಾಗದೇ ಇದ್ದರೆ ನಾವು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ. ಎಷ್ಟು ಜನ ನೀವು ದೇವರಿಗೆ ಸಂಪೂರ್ಣ ವಿಧೇಯರಾಗಿದ್ದೀರಾ? ಯಾವ ಕ್ಷೇತ್ರದಲ್ಲಿ ನೀವು ಅವಿಧೇಯರಾಗಿದ್ದೀರಾ? ಕೆಲವು ಕ್ಷೇತ್ರಗಳಲ್ಲಿ ನೀವು ವಿಧೇಯರಾಗಿರ್ಬೋದು, ಕೆಲವೊಂದು ಕ್ಷೇತ್ರಗಳಲ್ಲಿ ನೀವು ಅವಿಧೇಯರಾಗಿರ್ಬೋದು. ಅಂದರೆ ನಮ್ಮ ಪ್ರೀತಿ ಪರಿಪೂರ್ಣವಾದದಲ್ಲ ಎಂಬುದಾಗಿ. ನಮ್ಮ ದೇವರ ಕುರಿತು ನಾವು ಪರಿಪೂರ್ಣವಾದ ಪ್ರೀತಿಯನ್ನು ಇಟ್ಕೊಳ್ಬೇಕಂದ್ರೆ ನಾವು ಎಲ್ಲ ವಿಷಯಗಳಲ್ಲೂ ಕೂಡ ದೇವರಿಗೆ ವಿಧೇಯರಾಗ್ಕೊಳ್ಬೇಕಾಗಿದೆ. ಹಾಲೆಲೂಯಾ. ಸೊ ಮೊದಲನೇದು, ನಾವು ಇತರರನ್ನ ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಾವು ದೇವರನ್ನ ಪ್ರೀತಿ ಮಾಡಬೇಕಾಗಿದೆ. ದೇವರನ್ನ ನಾವು ಪ್ರೀತಿ ಮಾಡದೆ ಇತರರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ಮೊದಲು ನಾವು ದೇವರ ಪ್ರೀತಿಯಿಂದ ನಾವು ತುಂಬಿಸಲ್ಪಟ್ಟಿರಬೇಕು, ನಾವು ದೇವರನ್ನ ಪ್ರೀತಿಸುವಂಥವರಾಗಿರಬೇಕು. ಆವಾಗ ನಮ್ಮ ಸುತ್ತಮುತ್ತಲಿರುವ ಗಂಡ, ಹೆಂಡತಿ, ಅಣ್ಣ, ತಮ್ಮ, ತಂದೆ, ತಾಯಿ, ಬಂಧು, ಬಳಗ, ಸ್ನೇಹಿತ, ಕೆಲಸ ಮಾಡ್ತಿರತಕ್ಕಂಥ ಎಲ್ಲರನ್ನೂ ಕೂಡ, ಸಭೆ ಎಲ್ಲರನ್ನೂ ಕೂಡ ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಲೆಲೂಯಾ. ಪ್ರೀತಿ ಇಲ್ಲದ ಜೀವಿತ ಅದು ಅರ್ಥವಿಲ್ಲದ ಜೀವಿತ. ನಿಜವಾದ ಕ್ರೈಸ್ತರ ಆಗೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಕ್ರೈಸ್ತವ ಮಕ್ಕಳಾದ ನಮ್ಮಲ್ಲಿ ಏನಿರಬೇಕು? ಪ್ರೀತಿ ಇರಬೇಕು. ಹಾಲೆಲೂಯಾ. ಸೊ ಎರಡನೇದು ಯೇಸು ಹೇಳಿದರು, ಮೊದಲನೇದು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ಪ್ರೀತಿಸಬೇಕೆಂಬುದಾಗಿ. ಹಾಗೆ ಇನ್ನೊಂದು ಆಜ್ಞೆ ದೇವರು ಹೇಳ್ತಾ ಇದ್ದಾರೆ. ಏನಂತ ಅದು? ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಇದು ಯೇಸುಸ್ವಾಮಿ ಎರಡರಲ್ಲಿ ಕೂಡ ವ್ಯತ್ಯಾಸ ತೋರಿಸ್ತಾ ಇಲ್ಲ. ಅವ್ರು ಕೇಳಿದ್ದು ಒಂದು ಆಜ್ಞೆ, ಬಟ್ ಯೇಸುಸ್ವಾಮಿ ಉತ್ತರ ಕೊಡ್ತಾ ಇರೋದು ಎರಡು. ಯಾಕೆಂದರೆ ಇವೆರಡನ್ನೂ ಕೂಡ ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ನಾನು ದೇವರನ್ನ ಪ್ರೀತಿಸ್ತೇನೆ, ಆದರೆ ಜನರನ್ನ ಪ್ರೀತಿಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ಸುಳ್ಳು. ಒಬ್ಬ ವ್ಯಕ್ತಿ ನಿಜವಾಗ್ಲೂ ಕೂಡ ದೇವರನ್ನ ಪ್ರೀತಿಸೋದಾದರೆ ಖಂಡಿತವಾಗಿಯೂ ಆತನ ಜನರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಮೊದಲನೇ ಯೋಹಾನ 4:20 ನೋಡ್ತೇವೆ, ಒಬ್ಬನು ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ತನ್ನ ಸಹೋದರನ್ನ, ಸಹೋದರಿಯರನ್ನ, ಅಂದರೆ ಅಕ್ಕಪಕ್ಕಿರೋ ಜನರನ್ನ ನೀವು ಪ್ರೀತಿಸದೆ ಹೋದರೆ ಆತನ ಸುಳ್ಳುಗಾರನು ಎಂಬುದಾಗಿ, ಆತನ ಕೊಲೆಗಾರನು ಎಂಬುದಾಗಿ. ಅಷ್ಟು ಕಠಿಣವಾಗಿ ದೇವರ ವಾಕ್ಯ ಬರೆಯುತ್ತೆ. ಒಬ್ಬ ವ್ಯಕ್ತಿ ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಜವಾಗಿ ಜನರನ್ನ ಪ್ರೀತಿಸಕ್ಕೆ ಆಗಿಲ್ಲ ಅಂದರೆ ಆತನ ಏನಾಗಿದ್ದಾನೆ? ಸುಳ್ಳುಗಾರನ ಆಗಿದ್ದಾನೆ ಎಂಬುದಾಗಿ. ಇನ್ನೊಂದನ್ನು ವಿಷಯ ಇಲ್ಲಿ ಗಮನಿಸಬೇಕಾಗಿದೆ, ಸ್ವಲ್ಪ ಎಲ್ಲರ ಕಡೆ ಜಾಗೃತಿ ಕೇಳಿಸ್ಕೊಳ್ಳಿ. ಎರಡನೇ ಆಜ್ಞೆ ಯಾವ ರೀತಿಯಾಗಿ ಯೇಸು ಹೇಳ್ತಾ ಇದ್ದಾರೆ? ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬುದಾಗಿ. ಸೊ ಅಂದರೆ ಯಾರೆಲ್ಲ ನೀವೇ ಪ್ರೀತಿ ಮಾಡ್ಕೊಳ್ತೀರಾ? ಎಲ್ಲರೂ ನಿಮ್ಮಲ್ಲಿ ಪ್ರೀತಿ ಇದೆಯಾ? ಓಕೆ, ಅದು ಅಸ್ಯೂಮ್ಡ್. ಯೇಸು ಅಸ್ಯೂಮ್ ಮಾಡಿಕೊಂಡ್ರೆ ಎಲ್ಲರೂ ತಮ್ಮನ್ನು ತಾವು ಪ್ರೀತಿಸ್ಕೊಳ್ತೀರಾ ಅಂತ. ಬಟ್ ದೆರ್ ಈಸ್ ಅ ಕ್ಯಾಟಗರಿ ಆಫ್ ಪೀಪಲ್ ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಲವ್ ದೆಮ್ಸೆಲ್ಫ್. ಕೆಲವು ಜನರಿದ್ದಾರೆ, ಅವ್ರು ತಮ್ಮನ್ನು ತಾವೇ ಪ್ರೀತಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಅಂದರೆ ಕೆಲವರಿಗೆ ಅವರ ಒಂದು ಅಪಿಯರೆನ್ಸಸ್ ಬಗ್ಗೆ ಯಾವ ರೀತಿ ಕಾಣ್ತಾರೋ ಇಷ್ಟ ಇಲ್ಲ. ಸ್ವಲ್ಪ ಉದ್ದ ಇದ್ರೆ ಚೆನ್ನಾಗಿರೋದು, ಸ್ವಲ್ಪ ಕುಳ್ಳಿಗಿದ್ರೆ ಚೆನ್ನಾಗಿರೋದು, ಕೂದು ಉದ್ದ ಇದ್ರೆ ಚೆನ್ನಾಗಿರೋದು, ಕಡಿಮೆ ಇರೋದು. ಸೊ ದೇ ಹೇಟ್ ದೇರ್ ಅಪಿಯರೆನ್ಸ್.
ಕೆಲವರು ನಾವು ಯಾಕೆ ಈ ಕುಟುಂಬದಲ್ಲಿ ಹುಟ್ಟಿದೆ, ಬೇರೆ ಕುಟುಂಬದಲ್ಲಿ ಹುಟ್ಟಿದರೆ ಚೆನ್ನಾಗಿರೋದು ಎಂಬುದಾಗಿ ತಮ್ಮನ್ನು ತಾವೇ ಹಾಗೆ ಮಾಡ್ಕೊಳ್ತಕ್ಕಂಥ ಜನರು ಕೂಡ ಇರ್ತಾರೆ. ಕೆಲವರು ತಮ್ಮ ಜೀವನದಲ್ಲಿ ತೆಗೆದುಕೊಂಡ ತಪ್ಪಾದ ಕಾರಣಗಳಿಂದ ಅವರು ತಮ್ಮ ಜೀವನ ಕೆಟ್ಟ ಒಂದು ಮಾರ್ಗಕ್ಕೆ ಹೋಗ್ಬಿಟ್ಟಿರುತ್ತೆ, ತಮ್ಮ ಜೀವಿತವನ್ನು ತುಂಬ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಅಂಥವರು ತಮ್ಮ ಜೀವಿತವನ್ನು ಅವ್ರು ಹಾಗೆ ಮಾಡ್ಕೊಳ್ತಾರೆ. ಕೆಲವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಪಾಪಗಳಿಂದ, ಬಂಧನಗಳಿಂದ, ಅಡಿಕ್ಷನ್ಸ್ ಇರ್ತಾರೆ. ಅಂಥವರು ತಮ್ಮ ಜೀವಿತವನ್ನು ಪ್ರೀತಿಸೋದಕ್ಕೆ ಸಾಧ್ಯವಿಲ್ಲ. ಓಕೆ, ಇನ್ನು ಕೆಲವರು ಜನರು ಅವ್ರ ಮೇಲೆ ಮೋಸ ಮಾಡಿರ್ತಾರೆ, ಜನರು ಅವರಿಗೆ ಕೆಟ್ಟದನ್ನು ಮಾಡಿರ್ತಾರೆ. ಅಂಥವರೆಲ್ಲರೂ ಕೂಡ ತಮ್ಮನ್ನು ತಾವೇ ಹಾಗೆ ಮಾಡ್ಕೊಳ್ತಾರೆ. ಸೊ ದ ಪಾಯಿಂಟ್ ಏನು ಹೇಳ್ತೇನೆ ಅಂದರೆ, ಸಾಧಾರಣವಾಗಿ ಎಲ್ಲರೂ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತೀವಿ ನಿಜ, ಆದರೆ ದೆರ್ ಈಸ್ ಎ ಕ್ಯಾಟಗರಿ ಆಫ್ ಪೀಪಲ್, ಅವರು ಏನಂತೆ ಅಂದರೆ ಅವ್ರು ತಮ್ಮನ್ನು ತಾವೇ ಹಾಗೆ ಮಾಡ್ಕೊಳ್ತಾರೆ. ನನ್ನ ಬಗ್ಗೆ ನನಗಿಷ್ಟ ಇಲ್ಲ, ನನ್ನ ಜೀವನ ರೀತಿಯಾಗಿರೋದು ನನಗೆ ಇಷ್ಟವಿಲ್ಲ, ನನ್ನ ಕುಟುಂಬ ನನಗೆ ಬೇಡ, ನನ್ನ ಈ ಜೀವನ ನನಗೆ ಬೇಡ ಅಂತ ಹೇಳೋ ಜನರು ಕೂಡ ಇರ್ತಾರೆ. ಅಂಥವರು ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯನಾ? ನೋ. ಅವರು ತಮ್ಮನ್ನು ತಾವೇ ಹಾಗೆ ಮಾಡಿಕೊಳ್ಳುವ ರೀತಿಯಲ್ಲಿ ಇತರರನ್ನು ಅವ್ರೇನು ಮಾಡ್ತಾರೆ? ಹಾಗೆ ಮಾಡ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನೀವು ನಿಮ್ಮನ್ನು ಪ್ರೀತಿ ಮಾಡ್ಕೊಳ್ಳೋದು ದೆರ್ ಇಸ್ ಎ ರೈಟ್ ಕೈಂಡ್ ಆಫ್ ಲವ್. ಅಂದರೆ ಸ್ವಾರ್ಥ ಪ್ರೀತಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ಎರಡು ಎಕ್ಸ್ಟ್ರೀಮ್ಸ್ಗೆ ಹೋಗ್ಬಿಡ್ತಾರೆ ಜನರು. ಒಂದು ಸ್ವಾರ್ಥವಾದ ಪ್ರೀತಿ ಮಾಡ್ಕೊಳ್ತಾರೆ, ಇಲ್ಲಾಂದರೆ ತಮ್ಮನ್ನು ತಾವೇ ಹಾಗೆ ಮಾಡ್ಕೊಳ್ತಾರೆ. ನಾವು ಎರಡು ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು. ನಾವು ವಿ ಶುಡ್ ಹ್ಯಾವ್ ರೈಟ್ ಕೈಂಡ್ ಆಫ್ ಲವ್ ಫಾರ್ ಅವರ್ ಸೆಲ್ಸ್. ದೇವರು ನಮ್ಮನ್ನು ಯಾವ ರೀತಿಯಾಗಿ ನಮ್ಮನ್ನು ಮಾಡ್ತಾರೋ, ದೇವರು ನಮ್ಮನ್ನು ಯಾವ ರೀತಿಯಾಗಿ ಇಟ್ಟಿದ್ದಾರೋ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೋ ಅದನ್ನು ಒಪ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಮೇಲೆ ನಮಗೆ ಹೆಲ್ತಿ ಮೈಂಡ್ಸೆಟ್ ಇರುತ್ತೋ ಆವಾಗ ಮಾತ್ರ ನಾವು ಇತರರನ್ನು ಪ್ರೀತಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ನಾವು ಪ್ರೀತಿಸ್ಕೊಳ್ಬೇಕಾಗಿದೆ ಫಸ್ಟು. ಒಂದು ವೇಳೆ ನಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟ ಸಂಗತಿಗಳು ನಡೆದಿರ್ಬೋದು, ನಮ್ಮ ಜೀವನದಲ್ಲಿ ಎಷ್ಟೇ ನೋವಿರ್ಬೋದು, ಅದನ್ನು ಕುರಿತು ನಾವು ಹಾಗೆ ಮಾಡ್ಕೊಳ್ಬಾರ್ದು. ನಾವು ದೇವರ ಮುಂದೆ ಬರಬೇಕು. ಅವುಗಳೆಲ್ಲ ಕೂಡ ದೇವರು ವಾಸಿ ಮಾಡುವ ಹಾಗೆ ನಾವು ದೇವರಲ್ಲಿ ಕೇಳ್ಕೋಬೇಕು. ದೇವರಿಂದ ನಾವು ಪುನಃಸ್ಥಾಪಿಸಲ್ಪಡಬೇಕು. ಆಗ ದೇವರ ಪ್ರೀತಿಯಿಂದ ತುಂಬಿಸಲ್ಪಡಬೇಕು. ಆಗ ಮಾತ್ರ ನಾವು ಇತರರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ನಾವು ಪ್ರೀತಿಯಲ್ಲಿ ನಡಿಬೇಕಂದ್ರೆ ಎರಡು ತುಂಬ ಇಂಪಾರ್ಟೆಂಟ್, ಎರಡು ವಿಷಯಗಳು ಭಾಳ ಇಂಪಾರ್ಟೆಂಟ್. ಒಂದು, ವಿ ಹ್ಯಾವ್ ಟು ಗೆಟ್ ಹೀಲ್ಡ್ ಫ್ರಮ್ ಅವರ್ ಪಾಸ್ಟ್ ಹರ್ಟ್ಸ್. ನಮ್ಮ ಈ ಲೋಕದಲ್ಲಿ ನಾವು ಕೆಲವು ವರ್ಷ ಜೀವಿಸ್ತಿದ್ದೇವೆ ಅಂತ ಅರ್ಥ ಏನಂದರೆ, ಖಂಡಿತವಾಗಿಯೂ ನಾವು ನೋವಿಗೆ ಗುರಿಯಾಗಿರುತ್ತೇವೆ. ಆಮೇಲೆ ಯಾರೂ ಕೂಡ ಈ ಜೀವನದಲ್ಲಿ ನೋವೇ ಆಗಿಲ್ಲ ಅಂತ ಹೇಳೋರಿದ್ದೀರಾ? ನೀವು ವಯಸ್ಸು ಎಷ್ಟಿದೆ ಗೊತ್ತಿಲ್ಲ, 20 ವರ್ಷ, 30, 40, 50 ಗೊತ್ತಿಲ್ಲ. ಈ ಇಷ್ಟು ವರ್ಷಗಳಲ್ಲಿ ಅನೇಕ ಸಮಯಗಳಲ್ಲಿ ನಾವು ನೋವಿಗೆ ಗುರಿಯಾಗಿರ್ತೇವೆ. ಅದು ಅನೇಕರು ಆ ನೋವಲ್ಲೇ ಜೂಸ್ಬಿಡ್ತಾರೆ. ಕೆಲವರು ಗಂಡ ಹೆಂಡತಿಗಳ ಮಧ್ಯದಲ್ಲಿ ಮದುವೆಯಾಗಿ 15 ವರ್ಷ 20 ವರ್ಷ ಆಗಿರುತ್ತೆ. ಅವ್ರು ಇನ್ನೂ ಮೊದಲನೇ ವರ್ಷದಲ್ಲಿ ನಡೆದಿರತಕ್ಕಂಥ ಗಲಾಟೆಗಳನ್ನು, ಮನಸ್ತಾಪಗಳನ್ನು, ನೀನು ಹಿಂಗೆ ಮಾಡಿದೆ, ನೀನು ಹೆಂಗಸರತ್ತು ಮೆಮೊರಿ ಪವರ್ ತುಂಬ ಶಾರ್ಪು ಗಂಡಸರಿಗಿಂತ. ದೇವರು ಆ ರೀತಿ ಅವ್ರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್. ಓಕೆ, ಅವ್ರು ಯಾವ ಡೇಟ್ ಅಂತ ಹೇಳ್ತಾರೆ, ಯಾವ ತಿಂಗಳು ಅಂತ ಹೇಳ್ತಾರೆ, ಯಾವ ಡ್ರೆಸ್ ಹಾಕ್ಕೊಂಡಿದ್ರಿ ನೀವು ಅಂತ ಹೇಳ್ತಾರೆ. ಆವತ್ತು ಆ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ ನೀವು ಇದನ್ನು ಹೇಳಿದ್ರಲ್ಲ ಆ ಮನೆಯಲ್ಲಿ, ಈಗ ನನ್ನ ಬಗ್ಗೆ ಹಂಗೆ ಹೇಳಿದ್ರಲ್ಲ. ಸೊ ಯಾವತ್ತೋ ನಡೆದಿರೋದನ್ನು ಸಿಂಪಲಾಗಿ ಹೇಳಿದೆ. ಬಟ್ ಅನೇಕ ಸಾರಿ ನಾವು ನೋವಿಗೆ ಗುರಿಯಾಗಿರ್ತೇವೆ. ಅನೇಕರ ನೋವಿನಿಂದ ಹೊರಗೆ ಬರೆದಿರತಕ್ಕಂಥ ಕಾರಣದಿಂದ ಬೇರೆಯವ್ರನ್ನ ನಂಬೋಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆಯವ್ರನ್ನ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಐ ಫೈಂಡ್ ಎ ಕ್ಯಾಟಗರಿ ಆಫ್ ಪೀಪಲ್ ಹೂ ಫೈಂಡ್ ಇಟ್ ಡಿಫಿಕಲ್ಟ್ ಇವನ್ ಟು ಅಕ್ಸೆಪ್ಟ್ ಲವ್. ಓಕೆ, ಕೆಲವರು ಜನರು ಇರ್ತಾರೆ, ಅವ್ರ ಜೀವನದಲ್ಲಿ ಬರೀ ನೋವು, ಬರೀ ವೆತನೆ, ಬರೀ ಬೇಸರ, ಬರೀ ನಕಾರಾತ್ಮಕವಾದ ಯೋಚನೆಗಳು ಅದನ್ನೇ ತುಂಬ್ಕೊಬಿಟ್ರಿಂದ ಅಂಥ ವ್ಯಕ್ತಿಗಳಿಗೆ ಇನ್ನೊಬ್ಬ ವ್ಯಕ್ತಿ ಸಮಥಿಂಗ್ ಈಸ್ ರಾಂಗ್ ಬ್ರದರ್. ಓಕೆ, ಅಂಥ ವ್ಯಕ್ತಿಗಳಿಗೆ ಯಾರ ಪ್ರೀತಿ ತೋರಿಸಿದ್ರು ಕೂಡ ಅವರ ಪ್ರೀತಿಯನ್ನು ಪಡ್ಕೊಳ್ಳೋ ಸ್ಥಾನದಲ್ಲಿ ಇರೋದಿಲ್ಲ. ಆ ರೀತಿ ಸ್ಟೇಜಲ್ಲಿ ಕೂಡ ಕೆಲವರು ಇರ್ತಾರೆ. ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ಅವರ್ ಪಾಸ್ಟರ್ಸ್. ನಾನು ನಿಜವಾಗ್ಲೂ ಪ್ರೀತಿಯಲ್ಲಿ ನಡಿಬೇಕಂದ್ರೆ, ದೇವರ ಪ್ರೀತಿಯನ್ನು ನಾವು ಅನುಭವಿಸ್ಬೇಕು, ಇತರರನ್ನು ನಾವು ಪ್ರೀತಿಸ್ಬೇಕಂದ್ರೆ ಇವತ್ತಿನವರೆಗೂ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮ್ಮ ನೋಯಿಸಿದ್ದಾರೋ ಅಂಥವ್ರನ್ನ ಕ್ಷಮಿಸುವ ಒಂದು ಸ್ಥಾನಕ್ಕೆ ನಾವು ಬರಬೇಕು. ನೆನ್ನೆ ರಾತ್ರಿವರೆಗೂ, ಓಕೆ, ಅಂದರೆ ಬೆಳಗ್ಗೆ ಬರೋಕ್ಕೆ ಮುಂಚೆವರೆಗೂ ನಿಮಗೇನಾದ್ರು ನೋವಾಗಿರೋದಾದರೆ, ನಿಮ್ಮನ್ನೇನಾದ್ರು ನೋಯಿಸಿರೋದಾದರೆ, ಆ ನೋವಿನಿಂದ ನೀವು ಸ್ವಸ್ಥತೆಯನ್ನು ಪಡ್ಕೊಳ್ಳೋಕ್ಕೆ ನೀವು ಸಿದ್ಧ ಇರಬೇಕು. ಹಲ್ಲೆಲೂಯಾ. ನೀವು ಇಂದಿನ ಜೀವಿತದ ನೋವುಗಳಲ್ಲಿ
ನೀವು ಜೀವಿಸ್ಕೊಂಡು ನೀವು ದೇವರ ಪ್ರೀತಿನ ಅನುಭವಿಸ್ಬೇಕು, ಇತರನ್ನ ಪ್ರೀತಿಸಬೇಕು ಅಂದರೆ ಅದು ಸಾಧ್ಯವಿಲ್ಲ. ನಿಮ್ಮ ಸುತ್ತಮುತ್ತಲ ಪ್ರೀತಿಯ ವಾತಾವರಣ ಕಟ್ಕೊಳ್ಬೇಕಂದ್ರೆ ನಿಮ್ಮ ಯೋಚನೆಗಳು ಪ್ರೀತಿಯಿಂದ ಕೂಡಿರಬೇಕು, ನಿಮ್ಮ ಮಾತುಗಳು ಪ್ರೀತಿಯಿಂದ ಕೂಡಿರಬೇಕು, ನಿಮ್ಮ ಬಯಕೆಗಳು ಪ್ರೀತಿಯಿಂದ ಕೂಡಿರಬೇಕು, ನಿಮ್ಮ ಕಾರ್ಯಗಳಲ್ಲಿ ಪ್ರೀತಿಯದು ಆಗಬೇಕು. ಆ ರೀತಿ ಆಗಬೇಕಂದ್ರೆ ನಿಮ್ಮಲ್ಲಿ ಒಂದು ಕ್ಲೀನ್ ಸ್ಟೇಟ್ ಆಗಬೇಕು. ನಿಮ್ಮ ಹೃದಯ, ನಿಮ್ಮ ಮನಸ್ಸು ಕ್ಲೀನ್ ಆಗಬೇಕು. ದೇವರ ಸ್ಥಾನದಲ್ಲಿ ನಾವು ಕುಳಿತಿದ್ದೇವೆ. ಈ ಒಂದು ತೀರ್ಮಾನವನ್ನು, ಈ ನಿರ್ಧಾರವನ್ನು ನೀವು ತೆಗೆದುಕೊಂಡ್ರೆ ದೇವರ ಪ್ರೀತಿಯನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ. ಈ ಒಂದು ಇನಿಷಿಯೇಟಿವ್ನ ನೀವು ತೆಗೆದುಕೊಳ್ಬೇಕು. ಅನೇಕ ಸಲ ಅನ್ಕೊಳ್ತಾರೆ ಬೇರೆಯವ್ರ ಬದಲಾವಣೆ ಆದರೆ ನಾನು ಬದಲಾವಣೆ ಆಗ್ತೀನಿ, ಫಸ್ಟ್ ಅವರಾಗಲಿ. ಜನರಲಿ ಈ ಒಂದು ಮದುವೆಯ ಗಂಡ ಹೆಂಡತಿ ಸಮಸ್ಯೆಗಳು ಬಂದಾಗ ಅವ್ರು ಕೌನ್ಸಿಲಿಂಗಲ್ಲಿ ಕುಳಿತುಕೊಂಡಾಗ ಗಂಡ ಹೆಂಡತಿ ಇಬ್ಬರು ಬಂದು ಕೂತ್ಕೊಳ್ತಾರೆ. ಓಕೆ, ಗಂಡ ಹೇಳ್ತಾನೆ ಹೆಂಡತಿಯೆಲ್ಲ ಈ ಏರಿಯಾಸ್ 1 2 3 4 ಎಲ್ಲ ಏರಿಯಾಸಲ್ಲಿ ಚೇಂಜ್ ಆಗಬೇಕು. ಹೆಂಡತಿ ಹೇಳ್ತಾಳೆ ಗಂಡ ಪ್ರಾಬ್ಲಮ್ಸ್ 1 2 3 4 ಇವೆಲ್ಲ ಚೇಂಜ್ ಆಗಬೇಕು. ಹೆಂಡತಿ ಇದೆಲ್ಲ ಚೇಂಜ್ ಆದರೆ ನಾನು ಹೋಗ್ತೀನಿ ಮತ್ತೆ ಆ ಮನೇಲಿ ಇರೋಕ್ಕೆ, ಇಲ್ಲ ನಾನು ಹೋಗಲ್ಲ. ಗಂಡ ಹೇಳ್ತಾನೆ ಫಸ್ಟ್ ಇವೆಲ್ಲ ಚೇಂಜ್ ಮಾಡ್ಕೊಂಬರಲಿ, ಆಗ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಸೊ ಇವರು ಕಂಡೀಷನ್ಸ್ ಹಾಕ್ಬಿಟ್ರು, ಇವರು ಕಂಡೀಷನ್ಸ್ ಹಾಕ್ಬಿಟ್ರು. ಈಗ ಇವರಿಬ್ಬರು ಮತ್ತೆ ಒಂದೇ ಬರೋಕ್ಕೆ ಸಾಧ್ಯನಾ? ಕೆಲವರು ಹೆಂಗೋ ಮದುವೆ ಇರಬೇಕಲ್ಲ, ಹೆಂಡತಿ ಬೇಕು, ಗಂಡ ಇರಬೇಕು, ಸರಿ ಒಪ್ಕೊಂಡ್ಬಿಡ್ತಾರೆ. ಹೆಂಡತಿ ಏನೇ ಕಂಡೀಷನ್ಸ್ ಹಾಕಿದ್ರು ಕೂಡ ಓಕೆ, ಯಾಕೆ ಮತ್ತೆ ಹೆಂಡತಿ ಮನೆಗೆ ಬರಬೇಕಲ್ಲ, ಅಕ್ಕ ಎಲ್ಲೋ ಕೇಳ್ತಾ ಇದ್ದಾರೆ, ಕೆಲಸದವರೆಲ್ಲ ಎಲ್ಲ ಕಡೆ ವಿಚಾರಿಸ್ತವ್ರೆ ಹೆಂಡತಿ ಎಲ್ಲಿ, ಗಂಡ ಎಲ್ಲಿ, ಸೊ ಓಕೆ ಅಂದ್ಬಿಡ್ತಾರೆ. ಬಟ್ ನಿಜವಾಗಲ್ಲ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನಾ? ನೋ. ಅದಕ್ಕೆ ಅನೇಕ ಸಾರಿ ನಾನು ಹೆಂಡತಿ ಕೌನ್ಸಿಲಿಂಗ್ ಮಾಡಬೇಕಂದ್ರೆ ಫಸ್ಟು ಇಬ್ಬರು ಸಪ್ರೇಟ್ ಆಗಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಬಂದು ಕೂತ್ಕೊಂಡಾಗ ಅವ್ರ ಗಂಡ ಹೇಳ್ತಾನೆ ಹೆಂಡತಿ ಇವೆಲ್ಲ ಚೇಂಜ್ ಆಗಬೇಕು, ನಾವು ನಿಮ್ಮ ಕಂಡೀಷನ್ಸ್ನೆಲ್ಲ ತೆಗೆದು ಆ ಕಡೆ ಇಡಿ. ವೆದರ್ ಯು ಆರ್ ವಿಲ್ಲಿಂಗ್ ಟು ಲವ್ ವಿತೌಟ್ ಎನಿ ಕಂಡೀಷನ್ಸ್, ಯಾವುದೇ ಷರತ್ತಿಲ್ಲದೆ ನೀವು ಪ್ರೀತಿ ಮಾಡೋಕ್ಕೆ ಸಿದ್ಧವಾಗಿದ್ದೀರಾ. ಒಂದು ವೇಳೆ ನೀವು ಕಂಡೀಷನ್ಸ್ ಅವ್ರಿಗೆ ಒಪ್ಕೊಂಡ್ರೂ ಕೂಡ ನೆಕ್ಸ್ಟ್ ದಿನ ಒಬ್ಬ ಮನುಷ್ಯ ಚೇಂಜ್ ಆಗಿ ಸಾಧ್ಯನಾ? ಒಂದು ಹೆಂಡತಿ ಚೇಂಜ್ ಆಗಿ ಸಾಧ್ಯನಾ? ಇವತ್ತು ಒಂದು ಗಂಡ ಹೆಂಡತಿನ ಮುಂದೆ ಬಂದು ಕೂತ್ಕೊಂಡ್ರು, ನಿಮ್ಮ ಮುಂದೆ ಕೂತ್ಕೊಂಡ್ರು, ಗಂಡ ತಪ್ಪೆಲ್ಲ ಒಪ್ಕೊಳ್ತಾನೆ, ನಾಳೆಯಿಂದ ಕರೆಕ್ಟ್ ಆಗ್ತೀನಿ ಅಂತ ಹೇಳ್ತಾನೆ, ನಾಳೆಯಿಂದ ಫುಲ್ ಆ ವ್ಯಕ್ತಿ ಪರ್ಫೆಕ್ಟ್ ಆಗಿ ಸಾಧ್ಯನಾ? ನೋ. ಜೀವನ ಇರೋವರೆಗೂ ನಾವು ತಪ್ಪುಗಳನ್ನ ಮಾಡ್ತಿರ್ತೇವೆ, ಬೀಳ್ತಾ ಇರ್ತೇವೆ, ಅದು ಸಹಜ. ಬಟ್ ನಾವು ಪ್ರೀತಿ ಮಾಡಬೇಕಂದ್ರೆ ಆ ಪ್ರೀತಿಯಲ್ಲಿ ಷರತ್ತಿರಬಾರ್ದು. ಆ ಪ್ರೀತಿಯಲ್ಲಿ ವಿ ಶುಡ್ ಬಿ ದ ಒನ್ಸ್ ಹು ಟೇಕ್ ಇನಿಷಿಯೇಟಿವ್. ಓಕೆ, ನಾವು ನಿಜವಾಗಲೂ ದೇವರ ಮಕ್ಕಳಾಗಿರೋದಾದರೆ, ನಿಜವಾಗಲೂ ನಾವು ಆತ್ಮೀಯ ಜೀವನದಲ್ಲಿ ಬಲವುಳ್ಳವರಾಗಿದ್ದರೆ ವಿ ವಿಲ್ ಟೇಕ್ ದ ಫಸ್ಟ್ ಸ್ಟೆಪ್ ಟು ಅಕ್ಸೆಪ್ಟ್ ದ ಅದರ್ ಪರ್ಸನ್. ಆ ವ್ಯಕ್ತಿಯನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲನೇ ಹೆಜ್ಜೆ ನಾವು ಹಾಕಬೇಕು. ಹಲ್ಲೆಲೂಯಾ. ಆವಾಗ ಮಾತ್ರ ಒಂದು ಕುಟುಂಬದಲ್ಲಿ ಪ್ರೀತಿ ಇರೋದಕ್ಕೆ ಸಾಧ್ಯ. ಆವಾಗ ಮಾತ್ರ ಇತರೊಟ್ಟಿಗೆ ಪ್ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಇದ್ದಾಗೆ ಇದ್ಬಿಡ್ತೇವೆ. ಪ್ರತಿದಿನ ಕೋಪ, ಜಗಳ, ಬೇಸರ, ನೋವು. ನಾವು ಅವ್ರು ನೋವು ಮಾಡ್ತಾ ಇರ್ತಾರೆ, ಅವ್ರು ನಮ್ಮನ್ನು ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಬೈತಾ ಇರ್ತೀವಿ, ಅವ್ರು ನಮ್ಮನ್ನು ಬೈತಾ ಇರ್ತೀವಿ. ಅವ್ರು ನೋಡಿ ನೀವು ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ, ಅವ್ರು ನಮ್ಮನ್ನು ನೀವು ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇರ್ತೀರ. ಹಾಗೆ ಎಷ್ಟೇ ಬಂದು ನಾವು ದೇವ್ರ ವಾಕ್ಯ ಕೇಳಿದ್ರು, ಎಷ್ಟೇ ಆರಾಧನೆ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ನಾವು ದೇವರ ಪ್ರೀತಿಯ ವಾತಾವರಣವನ್ನು ನಮ್ಮ ಜೀವಿತದ ಸುತ್ತಲೂ ನಾವು ಕಟ್ಕೋಬೇಕು ಅಂದರೆ ಮೊದಲನೇದು ವಿ ಹ್ಯಾವ್ ಟು ಡೀಲ್ ವಿತ್ ಅವರ್ ಪಾಸ್ಟ್ ಹರ್ಟ್ಸ್. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಕುಟುಂಬದವರಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ಚಿಕ್ಕ ಮಕ್ಕಳಿಂದ ಆಗಿರ್ಬೋದು, ನಮ್ಮ ನೋವುಗಳನ್ನು ನಾವು ದೇವರ ಮುಂದೆ ತಂದು ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂಥ ಜನರಾಗಬೇಕು. ಆಮೇಲೆ ಎರಡನೇದು ಕ್ಷಮಿಸುವ ಗುಣ ಕಲ್ತ್ಕೊಳ್ಬೇಕು. ಎಷ್ಟು ಸರಿ ಒಬ್ಬ ವ್ಯಕ್ತಿನ ಕ್ಷಮಿಸೋದು? ಎಷ್ಟು ಸರಿ ಕ್ಷಮಿಸ್ಬೋದು ಹೇಳಿ? ಒಬ್ಬ ವ್ಯಕ್ತಿಯನ್ನು, ನಿಮ್ಮ ಗಂಡನ್ನ, ನಿಮ್ಮ ಹೆಂಡತಿಯನ್ನು ಎಷ್ಟು ಸರಿ ಕ್ಷಮಿಸಕ್ಕೆ ಓಕೆ ಅಂತೀರಾ ನೀವು? ಈ ಕ್ವಶನ್ ಸದ್ಯಕ್ಕೆ ಯಾರೊಬ್ಬರು ಕೇಳಿದ್ರು, ಜ್ಞಾಪನ ಇದೆಯಾ ಬೈಬಲಲ್ಲಿ? ಪೇತ್ರನ ಬಂದು ಕೇಳ್ತೇನೆ ಮತ್ತೇನು ಸುವಾರ್ತೆ 18ನೇ ಅಧ್ಯಾಯದಲ್ಲಿ. ಯೇಸು ಸ್ವಾಮಿ ಹತ್ರ ಬಂದು ನನ್ನ ಸಹೋದರನು ನನಗೆ ನೋವು ಉಂಟು ಮಾಡಿದ್ರೆ ಆ ವ್ಯಕ್ತಿಯನ್ನು ಎಷ್ಟು ಸರಿ ಕ್ಷಮಿಸ್ಬೋದು? 7 ಸರಿ ಓಕೆನಾ ಅಂತ ಕೇಳ್ತಾನೆ. ಯಾಕೆಂದರೆ ಆ ದಿನ ಕಾಲದಲ್ಲಿ ಯಾವ ರೀತಿ ಬೋಧನೆ ಇತ್ತು ಯಹೂದ್ಯರಲ್ಲಿ, ಒಬ್ಬ ವ್ಯಕ್ತಿನ 3 ಸಾರಿ ಕ್ಷಮಿಸಿದ್ರೆ ಸಾಕು, 4ನೇ ಸರಿ ಕ್ಷಮಿಸಬಾರ್ದು ಅಂತಾನೆ. ಅದಕ್ಕೆ ಬೈಬಲ್ ಕೂಡ ಆಧಾರ ಮಾಡ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಆಮೋಸ್ ಗ್ರಂಥ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಇಸ್ರಾಯೇಲ್ ಶತ್ರುಗಳನ್ನ 3 ಸಾರಿ ಕ್ಷಮಿಸ್ಬಿಟ್ಟು 4ನೇ ಸಾರಿ ನಾಶ ಮಾಡಿಬಿಟ್ರು ಅಂತ. ಸೊ ವ್ಯಕ್ತಿಯನ್ನು 3 ಸಾರಿ ಕ್ಷಮಿಸಿದ್ರೆ ಸಾಕು, 4ನೇ ಸಾರಿ ಕ್ಷಮಿಸಬಾರ್ದು. ಇವನು ಪೇತ್ರ ಅಂದ್ಕೊಂಡು ಡಬಲ್ ಹೇಳ್ತಾ ಇದ್ದಾನೆ. ಸೊ ಯೇಸು ಸ್ವಾಮಿ ಈಗ ನೋಡಿ ಖುಷಿ ಪಡ್ತಾರೆ ಎಂಬುದಾಗಿ. ಅವ್ರ ಸ್ಟ್ಯಾಂಡರ್ಡ್ ಯಾವ ರೀತಿ ಇತ್ತು? ಒಬ್ಬ ವ್ಯಕ್ತಿಯನ್ನು 3 ಸಾರಿ ಕ್ಷಮಿಸ್ಬೋದು ಅಂತ.
ಪೇತ್ರನ ಏನು ಹೇಳ್ತಾ ಇದ್ದಾನೆ, 7 ಸಾರಿ ಕ್ಷಮಿಸಿದ್ರೆ ಸಾಕ ಅಂದರೆ ಅವನೇನು ಎಕ್ಸ್ಪೆಕ್ಟ್ ಮಾಡ್ದ? ಪೇತ್ರ ನೋಡಿ, ಓ ಪೀಟರ್ ಯು ಆರ್ ಗ್ರೇಟ್, ಎಲ್ಲರೂ 3 ಸರಿ ಅಂದರೆ 7 ಸರಿ ಅಂತ ಇದೆಯಾ, ಗ್ರೇಟ್ ಅಂತ ಯೇಸುಸ್ವಾಮಿ ಅವ್ರನ್ನ ಬಗ್ಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯೇಸುಸ್ವಾಮಿ ಏನು ಹೇಳಿದ್ರು? ನಾಟ್ 7 times, 70 times 7. ಎಷ್ಟು ಸರಿ ಆಯಿತು? ಯಾರು ಮ್ಯಾಥ್ಸಲ್ಲಿ ಯಾರು ಗುಡ್? ಎಷ್ಟು ಜನ ಗಣಿತ ಬರುತ್ತೆ ಲೆಕ್ಕ ಹಾಕೋಕ್ಕೆ? 70 times 7 ಅಂದರೆ 70 into 7 490. ಎಷ್ಟು ಸರಿ ಒಬ್ಬ ವ್ಯಕ್ತಿಗೆ ಕ್ಷಮಿಸಬೇಕು ಅಂದರೆ, ಇವತ್ತು ಮನೆಯಲ್ಲಿ ಮಗನೋ ಗಂಡನೋ ಹೆಂಡತಿ ತಪ್ಪು ಮಾಡೋದು 1 ಸಾರಿ ಆಯಿತು, 2 ಸಾರಿ ಆಯಿತು, 3 ಸಾರಿ ಆಯಿತು, ಇವತ್ತಿಗೆ 30 ಆಯಿತು. ಓಕೆ, ನಾಳೆ ಮತ್ತೆ ಶುರು 490 ಆದಮೇಲೆ ಮುಗಿಸ್ಬಿಟ್ಟು 490 ಮುಗಿದು ಇನ್ಮೇಲೆ ನಾನು ಕ್ಷಮಿಸಲ್ಲ ಅಂತ ಹೇಳ್ಬೇಕಂತ ಅರ್ಥ. ಅದು ಫಸ್ಟ್ ಆಫ್ ಆಲ್ ಅದರ ಅರ್ಥ ಏನಂದರೆ ಯು ಕಾಂಟ್ ಕೀಪ್ ಎ ರೆಕಾರ್ಡ್. ಮೊದಲನೇ ಕೊರಿಂಥದವರಿಗೆ 13ನೇದಲ್ಲಿ ನೋಡ್ತೇವೆ, ಲವ್ ಕೀಪ್ಸ್ ನೋ ರೆಕಾರ್ಡ್ಸ್. ಇದ್ರೆ ನಾವು ಯಾವುದೇ ಜನರು ಮಾಡಿದ ಒಂದು ಕಾರ್ಯಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಒಂದ್ಸರಿ ಕ್ಷಮಿಸಿದ ಮೇಲೆ. ಸೊ ನಿಜವಾಗ್ಲೂ ಪ್ರೀತಿ ಬೆಳಿಬೇಕಂದ್ರೆ ನಾವು ಕ್ಷಮಿಸುವ ಗುಣ ಕಲ್ತ್ಕೊಳ್ಬೇಕು. ಕ್ಷಮಿಸುವ ಗುಣ ಇಲ್ಲ ಅಂದರೆ, ಇನ್ಫ್ಯಾಕ್ಟ್ ನಾವು ಕ್ರೈಸ್ತವ ಜೀವನದಲ್ಲಿ ಎಷ್ಟು ಬೆಳೆದಿದ್ದೇವೆ ಅಂತ ಹೆಂಗೆ ಗೊತ್ತಾಗೋದು? ಎಷ್ಟು ನಾವು ಜನರನ್ನು ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಸುತ್ತಲೂ ನಾವು ಪ್ರೀತಿಯ ವಾತಾವರಣ ಕಟ್ಕೊಳ್ಬೇಕು ಅಂದರೆ ಪ್ರೇರೆ ದೇವರ ವಾಕ್ಯ ಕೇಳ್ತೇವೆ. ಎಲ್ಲರೂ ಕೂಡ ಉತ್ತೇಜಿಸುವಂಥ ಮಾತು, ಪ್ರತಿದಿನ ನಾವು ದೇವರ ಪ್ರೀತಿಯ ವಾತಾವರಣದಲ್ಲಿ ನಾವು ಬೆಳೆಯೋಕ್ಕೆ ಸಾಧ್ಯ. ಓಕೆ, ದಿಸ್ ಲವ್ ಈಸ್ ವೆರಿ ಡಿಫ್ರೆಂಟ್. ನಾವು ಲೋಕದಲ್ಲಿ ನಾವು ನೋಡುವ ಪ್ರೀತಿಗಳಿಗಿಂತ ಅದು ತುಂಬ ವಿಭಿನ್ನವಾದದ್ದು. ದೇವರ ವಾಕ್ಯದಲ್ಲಿ ಪ್ರೀತಿಯ ಪದ ಯಾವ್ದು ಗೊತ್ತ ಉಪಯೋಗಿಸಿರೋದು? ನಮ್ಮ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಕನ್ನಡ ಲ್ಯಾಂಗ್ವೇಜಲ್ಲಿ ಪ್ರೀತಿ ಅಂದರೆ ಎಲ್ಲದಕ್ಕೂ ಒಂದೇ ವರ್ಡ್ ಯೂಸ್ ಮಾಡ್ತೀವಿ. ಐ ಲವ್ ಮೈ ಡಾಗ್, ಐ ಲವ್ ಮೈ ಕ್ಯಾಟ್, ಐ ಲವ್ ಮೈ ಕಾರ್, ಐ ಲವ್ ಮೈ ಬೈಕ್, ಐ ಲವ್ ಮೈ ವೈಫ್, ಐ ಲವ್ ಮೈ ಗಾಡ್ ಅಂತಾರೆ. ಒಂದೇ ಎಲ್ಲದಕ್ಕೂ. ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ, ನಾನು ನಾಯಿ ಅಂದರೆ ಪ್ರೀತಿ ಮಾಡ್ತೀನಿ, ಬೆಕ್ಕನ್ನ ಪ್ರೀತಿ ಮಾಡ್ತೀನಿ, ಬೈಕ್ ಅಂದರೆ ಪ್ರೀತಿ ಮಾಡ್ತೀನಿ, ಎಲ್ಲದಕ್ಕೂ ಒಂದೇ ಪ್ರೀತಿ. ಬಟ್ ನಾವು ಗ್ರೀಕ್ ಭಾಷೆಯಲ್ಲಿ ನೋಡಬೇಕಂದ್ರೆ ಬೇರೆ ಬೇರೆ ಪದಗಳಿದೆ ಪ್ರೀತಿಗೇನೆ. ಸೊ ಗ್ರೀಕ್ ಭಾಷೆಯಲ್ಲಿ ದೇವರ ಬಗ್ಗೆ ಇರೋ ಪ್ರೀತಿಗೂ ನಾವು ಜನರ ಬಗ್ಗೆ ತೋರಿಸ್ಬೇಕಾಗಿರೋ ಪ್ರೀತಿಗೂ ಇರುವಂಥ ಪದ ವರ್ಡ್ ಅಗಾಪೆ. ಅಂದರೆ ಅದು ಅನ್ಕಂಡೀಷ್ನಲ್ ಲವ್, ಸೆಲ್ಫ್ಲೆಸ್ ಲವ್. ಪ್ರೀತಿ ಅನ್ನೋದು ನಮ್ಮ ಭಾವನೆಗಳ ಮೇಲೆ ಇರುವಂಥದ್ದಲ್ಲ, ನಮ್ಮ ಅನಿಸಿಕೆ ಮೇಲೆ. ಅನೇಕ ಅಂದ್ಕೊಳ್ತೇವೆ ಲವ್ ಇಸ್ ಎ ಫೀಲಿಂಗ್, ಇಟ್ಸ್ ಎನ್ ಎಮೋಷನ್. ನೋ, ಪ್ರೀತಿಯೆಲ್ಲ ಭಾವನೆಗಳು ಇರ್ಬೋದು, ಬಟ್ ಪ್ರೀತಿ ಇಸ್ ನಾಟ್ ಭಾವನೆ. ಪ್ರೀತಿ ಅಂದರೆ ಅದು ಸಮರ್ಪಣೆ. ಪ್ರೀತಿ ಅಂದರೆ ನಮ್ಮ ನಿಸ್ವಾರ್ಥವಾದದ್ದು, ಬೇರೆಯವರ ಬಗ್ಗೆ ಒಳ್ಳೆಯದನ್ನು ಬಯಸಿ ಅವರಿಗೆ ನಾವು ಪ್ರೀತಿಯನ್ನು ತೋರಿಸುವಂಥದ್ದು. ಆ ನಿಸ್ವಾರ್ಥವಾದ ಪ್ರೀತಿಯಿಂದ ಪ್ರೀತಿಸೋದಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತೀರಾ ನಿಮ್ಮ ಸುತ್ತಲೂ ದೇವರ ಪ್ರೀತಿಯ ವಾತಾವರಣ ಕಟ್ಕೊಳ್ಬೇಕೆಂಬುದಾಗಿ? ಆಮೇನ್. ಈ ಲೋಕದಲ್ಲಿರೋ ಪ್ರೀತಿ ಡೆಫಿನೇಷನ್ಗಳ ಕಿತ್ತು ಬಿಸಾಕಿ. ಓಕೆ, ಅವರ ಒಂದು ಪ್ರೀತಿಯ ಡೆಫಿನೇಷನ್ ಎಲ್ಲ ಉಲ್ಟಾ ಪಲ್ಟಾ. ಲೋಕದಲ್ಲಿರೋದು ಎಲ್ಲದೂ ಕೂಡ ರಿವರ್ಸ್. ಅದು ದೇವರ ಪ್ರೀತಿ ನಿಸ್ವಾರ್ಥವಾದದ್ದು, ದೇವರ ಪ್ರೀತಿ ಷರತ್ತಿಲ್ಲದ್ದು. ಎಲ್ಲ ಆಜ್ಞೆಗಳಿಗಿಂತ ಯೇಸು ದೊಡ್ಡ ಆಜ್ಞೆಯನ್ನು ಹೇಳ್ತಾ ಇದ್ದಾರೆ, ನಾವು ಅವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕಾಗಿ, ಹಾಗೆಯೇ ನಮ್ಮಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ. ಹಲ್ಲೆಲೂಯಾ.